ಅಪ್ಪ ಶರಣಮಯ್ಯಪ್ಪ. ಜ್ಯೋತಿ ಸ್ವರೂಪನೇ ಶರಣಮಯ್ಯಪ್ಪ. ಶರಣಮಯ್ಯಪ್ಪ. ಸ್ವಾಮಿ ಶರಣಂ. ಇನ್ನು ಕೆಲವು ಗಂಟೆಗಳಲ್ಲಿ ಶಬರಿಮಲೆಯಲ್ಲಿ ಸ್ವಾಮಿ ಅಯ್ಯಪ್ಪನು ಜ್ಯೋತಿ ಸ್ವರೂಪನಾಗಿ ನಮ್ಮ ಬಾಳಿನ ಅಂಧಕಾರವನ್ನ ನೀಗಿಸುವ ಕರುಣಾಮಯ ಕಲಿಯುಗವರದನ ದರ್ಶನ ನಿಜಕ್ಕೂ ಅನುಕ್ಷಣವೂ ದೊರೆಯುತ್ತೆ. ಆದ್ರೆ ಕೆಲವೊಂದು ನಂಬಿಕೆಗಳ ಪ್ರಕಾರ ಆ ಮಕರ ಜ್ಯೋತಿಯ ದಿನ ಆ ಒಂದು ರಾಜಾದಿರಾಜನ ಅಲಂಕಾರದಲ್ಲಿ ಆ ಸ್ವಾಮಿಯನ್ನ ಕಾಣಬೇಕು ಅಂತ ಶಬರಿಮಲೆಯಲ್ಲಿ ಭಕ್ತ ಜನಸಾಗರ ಸೇರಿದ್ದಾರೆ. ಇಂತಹ ಸಮಯದಲ್ಲಿ VSS ಮೀಡಿಯಾ ಆನ್ಲೈನ್ ಚಾನೆಲ್ ನಲ್ಲಿ ನಾವು ಆ ಗುರು ಹಿರಿಯರನ್ನ ಗುರುಗಳನ್ನ ಮಾತಾಡಿಸ್ಬೇಕು ಅಂತ ನಮಗೂ ಕೂಡ ಆಸೆ ಇತ್ತು. ಆದ್ರೆ ಬಹುತೇಕ ಗುರುಸ್ವಾಮಿಗಳು ಶಬರಿಮಲೆ ಯಾತ್ರೆಯನ್ನ ಮಾಡ್ತಾ ಇದ್ದಾರೆ. ಆದ್ರೆ ಬಹಳ ವಿಭಿನ್ನವಾಗಿ ಆ ಶಬರಿಮಲೆ ಸ್ವಾಮಿ ಅಯ್ಯಪ್ಪನ ವಿಚಾರವನ್ನ ಯುವ ಪೀಳಿಗೆ ತಿಳಿಸ್ತಾ ಇದೆ. ಆ ಯುವ ಪೀಳಿಗೆ ಬಗ್ಗೆ ಈಗಾಗಲೇ ನಾನು ಕೆಲವೊಂದು ವಿಡಿಯೋಗಳಲ್ಲಿ ಹೇಳಿದ್ದೆ. ತತ್ವಮಸಿ ಅಂತ ಒಬ್ರು ಮಾತಾಡ್ತಾ ಇದ್ದಾರೆ, ಮತ್ತೆ ಪ್ರವೀಣ್ ಅಂತ ಇನ್ಸ್ಟಾಗ್ರಾಮ್ ನಲ್ಲಿ ಆ ಸ್ವಾಮಿ ಅಯ್ಯಪ್ಪನ ವಿಚಾರಧಾರೆಯನ್ನ ಎಲ್ಲಿಂದ ತಿಳ್ಕೊಂಡ್ರು ಆದ್ರೆ ತಿಳಿಸ್ತಾ ಇದ್ದಾರೆ. ಆ ಪ್ರವೀಣ್ ಸ್ವಾಮಿಗಳು ನನ್ನ ಜೊತೆಗೆ ಇದ್ದಾರೆ. ಪೀಣ್ಯದಿಂದ ಆ ಪ್ರವೀಣ್ ಸ್ವಾಮಿಗಳು, ಅವರಿಗೆ ಸ್ವಾಮಿ ಶರಣಂ. ಸ್ವಾಮಿ ಶರಣಂ ಸ್ವಾಮಿ. ಸ್ವಾಮಿ ಶರಣ್ ಸ್ವಾಮಿಗಳೇ. ಶರಣಮಯ್ಯಪ್ಪ. ಆ ನಾನು ನಿಮಗೆ ಶಬರಿಮಲೆ ಯಾತ್ರೆಯ ಮೊದಲು ಮಾತಾಡಿದ್ದೆ. ಯಾತ್ರಾ ನಂತರ ನಿಮ್ಮ ಸಮಯವನ್ನ ಆ ಒಂದು ಭಕ್ತರ ಒಂದು ಮಾಹಿತಿಗಾಗಿ ಇಲ್ಲಿ ಒಂದು ಬಹುಮುಖ್ಯ ವಿಚಾರವನ್ನ ಎಲ್ಲ ಸ್ವಾಮಿಗಳು ತಿಳಿಸ್ಬಿಡ್ತೀನಿ ಸ್ವಾಮಿ. ಇಲ್ಲಿ ವಯಸ್ಸು 6 ಇರ್ಬೋದು, 16 ಇರ್ಬೋದು, ಅಥವಾ 60, 70 ಏನಾದ್ರೂ ಇರ್ಬೋದು. ವಯಸ್ಸು ಮುಖ್ಯ ಅಲ್ಲ, ಯಾವ ವಿಚಾರ ತಿಳಿಸ್ತಾರೆ ಅನ್ನೋದು ಮುಖ್ಯ. ಈಗ ಮೊದಲಿಗೆ ಅವ್ರನ್ನ ಮಾತಾಡ್ಸಕ್ ಮೊದಲು ಅವರಿಂದನೇ ಒಂದು ಶಬರಿಮಲೆ ಸ್ವಾಮಿ ಅಯ್ಯಪ್ಪನ ವಿಚಾರವಾಗಿ ಏನಾದ್ರೂ ಒಂದು ವಿಚಾರ ನಿಮ್ಗೆ ಇಷ್ಟ ಬಂದಿದ್ದು ಹೇಳ್ಬೋದು ಸ್ವಾಮಿ. ಈಗ ನೀವು ಸ್ವಾಮಿ ಶರಣ. ಸ್ವಾಮಿ ಶರಣ ಸ್ವಾಮಿಗಳೇ, ನಿನ್ನೆ ನೈಟ್ ಕೂಡ ನಾನು 2 ಗಂಟೆ ಆಯ್ತು ಮಲಗಿದ್ದು. ನಾನು ಸರ್ಚ್ ಮಾಡ್ತಾ ಇರ್ತೀನಿ ಅಯ್ಯಪ್ಪ ಸ್ವಾಮಿ ಬಗ್ಗೆ. ಕೆಲವೊಂದು ನಾಸ್ತಿಕರ ಕಡೆಯಿಂದ ತುಂಬಾ ಕ್ವಶನ್ಸ್ ಬರ್ತಾ ಇದೆ. ಅದು ಆಕ್ಚುಲಿ ನಮ್ಗೆ ಭಕ್ತಿ ಯಾವಾಗ್ಲೂ ಇರುತ್ತೆ. ಭಕ್ತಿ ಮತ್ತೆ ಪ್ರೀತಿ ಇರೋ ಕಡೆ ಅನುಮಾನ ಬರಬಾರ್ದು. ಯಾರೇ ಕ್ವಶನ್ ಕೇಳಿದ್ರು ಕೂಡ ನಮ್ಗೆ ಅನುಮಾನ ಬಂದಾಗ ಏನಾಗುತ್ತೆ, ಭಕ್ತಿಗಿನ್ನ ದೊಡ್ಡದಾಗಿ ನಿಂತ್ಕೊಬಿಡುತ್ತೆ ಅನುಮಾನ ಅಡ್ಡವಾಗಿ. ಹಾಗಾಗಿ ಅದನ್ನ ತಿಳ್ಕೋಬೇಕು ನಾವು. ಹೇಗೆ ತಿಳ್ಕೊಳ್ಳೋದು ಅಂತ ತುಂಬಾ ಚಾನಲ್ ಸರ್ಚ್ ಮಾಡ್ತಾ ಇರ್ತೀನಿ. ಮತ್ತೆ ತುಂಬಾ ಗುರುಗಳ ಪ್ರವಚನಗಳು ಕೇಳ್ತಾ ಇರ್ತೀನಿ. ಎಕ್ಸಾಂಪಲ್ ನಾನು ತೆಲುಗಲ್ಲಿ ಜಾಸ್ತಿ ತೆಲುಗಲ್ಲಿ ಕೇಳಿದೀನಿ. ಮತ್ತೆ ಕನ್ನಡದವ್ರಿಗೆ ಗುರುರಾಜುಲು ನಾಯ್ಡು ಅವರು ಹೇಳಿರುವಂತಹ ಕೀರ್ತನ ವಿಚಕ್ಷಣ ಅಂತ ಇದೆ ಅಯ್ಯಪ್ಪ ಸ್ವಾಮಿ ಬಗ್ಗೆ. ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಅದ್ರಲ್ಲಿ ಕೂಡ. ಪುರಾಣಗಳ ಪ್ರಕಾರ ಹೋದ್ರೆ ನಮ್ಮ ಅಯ್ಯಪ್ಪ ಸ್ವಾಮಿಗಳ ಉಲ್ಲೇಖಗಳು ನಮ್ಗೆ ಬೇಕು ಅಂತಂದ್ರೆ ಆ ಸ್ಕಂದ ಪುರಾಣ ಮತ್ತೆ ಬ್ರಹ್ಮಾಂಡ ಪುರಾಣ ಅಂತ ಇದೆ. ಅವೆರಡರಲ್ಲಿ ಕೂಡ ನಮ್ಗೆ ಉಲ್ಲೇಖಗಳು ತುಂಬಾ ಚೆನ್ನಾಗಿ ಸಿಗುತ್ತೆ. ಹಾಗಾಗಿ ನೆನ್ನೆ ಕೂಡ ಒಬ್ರು ಮಹಾನುಭಾವರು ಗುರುಗಳು ಅವ್ರು ಹೇಳಿದ್ರು. ಅದನ್ನ ಕೇಳ್ತಾ ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ. 2 ಗಂಟೆವರೆಗೂ ಆಯ್ತು. ಅದನ್ನ ನೆಕ್ಸ್ಟ್ ವಿಡಿಯೋಗಳ ಮುಖಾಂತರ ಮಾಡ್ಬಿಡೋಣ ಅಂತ ಇದೀನಿ ನಾನು ಕೂಡ. ಅಯ್ಯಪ್ಪ ಸ್ವಾಮಿ ನನಗೆ ಚಿಕ್ಕ ವಯಸ್ಸಿಂದ ನಾನು ಅಯ್ಯಪ್ಪ ಸ್ವಾಮಿನ ನೋಡೋ ರೀತಿ ಬಂದ್ಬಿಟ್ಟು ಒಂದು ಮಗುವಿನ ತರ ನೋಡಿದೀನಿ ನಾನು ಯಾವಾಗ್ಲೂ ಕೂಡ. ಕೆಲವೊಬ್ರಿಗೆ ಗುರುಗಳ ತರ ಇರ್ತಾರೆ, ಕೆಲವೊಬ್ರಿಗೆ ಬೇರೆ ಇರ್ತಾರೆ. ನನಗೆ ಎಲ್ಲಾ ಟೈಮಲ್ಲೂ ಬೇರೆ ಬೇರೆ ತರ ಇರ್ತಾರೆ. ಆದ್ರೆ ನಾನು ಜಾಸ್ತಿ ನೋಡೋದು ಒಂದು ಮಗುವಿನ ತರ. ಅವರು ನನಗೆ ಪ್ರತ್ಯಕ್ಷವಾಗಿ ಒಂದು ಸಲ ಕಾಣಿಸಿದ್ದಾರೆ ಮಗುವಿನ ತರಾನೇ. ಒಂದ 10 ವರ್ಷ ಅಥವಾ 12 ವರ್ಷ ಬಾಲಕ ತರ ಕಾಣಿಸಿದ್ದಾರೆ. ಕೆನ್ನೆ ಎಲ್ಲ ಇಷ್ಟಿಷ್ಟು ದಪ್ಪ, ತುಂಬಾ ಚೆನ್ನಾಗಿತ್ತು. ನಳಪಂಡಲಲ್ಲಿ ನಿಂತ್ಕೊಂಡಿದ್ದಾಗ ತುಂಬಾನೇ ಕಷ್ಟ ಆಗೋಯ್ತು ಅವತ್ತು. ಕಾಲೆಲ್ಲ ನೋವ್ತಾ ಇತ್ತು. "ಯಾಕಪ್ಪ ಇಷ್ಟೊಂದು ಚಿತ್ರಹಿಂಸೆ ಕೊಡ್ತಾ ಇದ್ಯಾ? ಪಡಿ ಹತ್ಸ್ಬಿಟ್ ಬಿಟ್ಬಿಡಪ್ಪ, ನಾನು ಆಮೇಲೆ ಬಂದು ದರ್ಶನ ಮಾಡ್ಕೊಳ್ತೀನಿ" ಅನ್ನೋಷ್ಟು ಕಷ್ಟ ಆಗೋಗಿತ್ತು. 30 ಅವರ್ಸ್ ಆಗಿತ್ತು ದರ್ಶನಕ್ಕೆ ಹೋದಾಗ. ಸರಿ, ಏನ್ ಮಾಡೋದು ಅಂತ ಅಂದಾಗ ಹಿಂದೆಗಡೆಯಿಂದ ಒಂದು ಹುಡ್ಗ ಬಂದ್ರು. ನಾನು "ಏನ್ರಿ ಸ್ವಾಮಿ" ಅಂತ ಅಂದೆ. ಮುಂದಕ್ಕೆ ಹೋಗ್ತಾರೇನೋ ಅಂದ್ಬಿಟ್ಟು. ಆ ಕೋಪ ಇತ್ತು. ಅದನ್ನ ಕಂಟ್ರೋಲ್ ಮಾಡ್ಕೋಬೇಕು ಅನ್ನೋದು ನಮ್ಗೆ ಆಕ್ಚುಲಿ ಕಂಟ್ರೋಲ್ ಮಾಡ್ಕೋಬೇಕು ನಾವು. ಆ ಟೈಮಲ್ಲಿ ಆ ತರ ಇತ್ತು ನನ್ಗೆ. ಸರಿ, ಹಿಂದ್ಗಡೆ ತಿರ್ಗಿ ನೋಡಿದ್ರೆ ಒಂದು ಹುಡ್ಗ. ಆ ಹುಡ್ಗನ್ ಕಣ್ಣು ಒಂಥರ ನೀಲಿ ಕಲರಲ್ಲಿ ಇತ್ತು. ನಾನು ಯಾವಾಗ್ಲೂ ನೋಡಿರ್ಲಿಲ್ಲ ಆ ತರ ಕಣ್ಣು. ಸರಿ, ಏನೋ ಬೆಕ್ಕಿನ ಕಣ್ಣು ಆ ತರ ನಾರ್ಮಲ್ ಆಗಿ ನೋಡಿರ್ತೀವಿ. ಬಟ್ ಆ ತರ ಒಂದ್ ಕಣ್ಣು ನಾನ್ ನೋಡಿರ್ಲಿಲ್ಲ. ಸರಿ, ಕೆನ್ನೆ ಎಲ್ಲ ಇಷ್ಟಿಷ್ಟ್ ದಪ್ಪ ಇತ್ತು. 3 ಗಂಟೆಗೆ ಲೈನ್‌ನ ಬಿಟ್ರು ಅವಾಗ. ಸರಿ, ಆ ಹುಡುಗನ್ನ ಮಾತಾಡಿಸ್ದೆ, ಮುದ್ದಾಡ್ದೆ, ಖುಷಿ ಆಯ್ತು. ಕೆನ್ನೆ ಎಲ್ಲ ಇಟ್ಕೊಂಡು ಗಿಂಡಿ ಅವೆಲ್ಲ ಮಾಮೂಲಿ ಎಲ್ಲಿಂದ ಬಂದಿರೋದು ಅಂತೆಲ್ಲ. ಆ ಹುಡುಗ ಕನ್ನಡದಲ್ಲೇ ಮಾತಾಡಿದ್ರು. ನಮ್ ತಾತನ್ ಜೊತೆ ಬಂದಿದೀನಿ ಅಂತೇಳಿ. ಆ ತಾತ ತುಂಬಾ ಮುದುಕರಾಗೋಗಿದ್ರು ಸ್ವಾಮಿಗಳು, ಗುರುಗಳು.
ನನಗೆ ಆಶ್ಚರ್ಯ ಆಯ್ತು. ಒಂದು ಹುಡುಗನ್ ಕರ್ಕೊಂಡು ಇಷ್ಟು ದೂರ ಬಂದಿದಾರಲ್ಲ ಸ್ವಾಮಿಗಳು ಅಂದ್ಬಿಟ್ಟು ಖುಷಿ ಆಯ್ತು ನನಗೆ ಒಂಥರ. ಸರಿ ಅಷ್ಟೇ ಅಲ್ಲಿಗೆ ಕಟ್ ಮಾಡಿದ್ರೆ ಅಯ್ಯಪ್ಪ ಸ್ವಾಮಿ ಹತ್ರ ಹೋದ್ವಿ. ಅಯ್ಯಪ್ಪ ಸ್ವಾಮಿನೂ ಕೂಡ ಅದೇ ತರ ಚಿನ್ಮುದ್ರ ಮತ್ತೆ ಈ ಚಿನ್ಗಳೆಲ್ಲ ಇಷ್ಟಿಷ್ಟು ದಪ್ಪ ಇತ್ತು. ಅವತ್ತಿನ ದರ್ಶನ ನನ್ಗೆ ಹೋದ ವರ್ಷದ ದರ್ಶನದ ಬಗ್ಗೆ ಹೇಳ್ತಾ ಇದೀನಿ ಸ್ವಾಮಿಗಳೇ ಇದು. 1 ತಿಂಗಳವರೆಗೂ ನಾನ್ ಮರ್ತೇ ಇರ್ಲಿಲ್ಲ ಅಯ್ಯಪ್ಪ ಸ್ವಾಮಿಯನ್ನ. ಅದು ಏನಕ್ಕೆ ಅಂತ ನನಗೆ ಗೊತ್ತಿಲ್ಲ. ನನ್ ಜೊತೆಗಿದ್ದವ್ರು ಇನ್ನೊಬ್ರು ನಾನು ಮತ್ತೆ ಅವ್ರು ಇಬ್ರು ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಕೂತ್ಕೊಂಡು ಮಾತಾಡಿದೀವಿ. 1 ತಿಂಗಳ ನಂತರ ಇದೇ ತರ ಇತ್ತಲ್ವಾ ಅಂತ. ಅದಕ್ಕಿಂತ ಮುಂಚೆ ಈ ತರ ಆಯ್ತು ಸ್ವಾಮಿಗಳೇ ಅದು ನನಗ್ ಕಾಡ್ತಾ ಇದೆ ಅಂತ ಹೇಳ್ದೆ ಅವ್ರಿಗೆ. ಅವ್ರು ಯಾರು ಗೊತ್ತಪ್ಪ ಅಯ್ಯಪ್ಪ ಸ್ವಾಮಿನೇ ಬಂದು ದರ್ಶನ ಕೊಟ್ಟಿರ್ಬೋದೇನೋ ಅಂತ ಹೇಳಿದ್ರು. ಅಷ್ಟೇ ಅಲ್ಲ ನನ್ನ ಜೀವನದಲ್ಲಿ ತುಂಬಾ ಪವಾಡಗಳಾಗಿದ್ದಾವೆ ಸ್ವಾಮಿಗಳೇ. ಅದೆಲ್ಲಾನು ಕೂಡ ಅಯ್ಯಪ್ಪ ಸ್ವಾಮಿನೇ ಮಾಡಿರುವಂತದ್ದು. ನಾನ್ ಚಿಕ್ಕ ವಯಸ್ಸಲ್ಲಿ ನಾರ್ಮಲ್ ಆಗಿ ಹುಡುಗರು ಸಹವಾಸ ಅದು ಇದೆಲ್ಲ ಇದ್ದೇ ಇರ್ತಾವಲ್ವಾ? ಯಾವ್ದೋ ರೂಟಲ್ಲಿ ಹೋಯ್ತಾ ಇದ್ದವನ್ ನಾನು, ಅಯ್ಯಪ್ಪ ಸ್ವಾಮಿಯ ವ್ರತ ಆಚರಣೆ ಮಾಡಿ ಅಥವಾ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ಮೇಲೆ, ನನ್ನ ಜೀವನ ಮತ್ತೆ ನನ್ನ ದಾರಿನೇ ಬದಲಾಗೋಯ್ತು. ನನಗೆ ಗೊತ್ತಿಲ್ದಂಗೆ ಸ್ಟೆಪ್ ಬೈ ಸ್ಟೆಪ್ ಅಂದ್ರೆ ಈ ಒಂದೊಂದು ವರ್ಷಕ್ಕೆ ನಾನು ಒಂದು ಸಪರೇಟ್ ರೂಟಲ್ಲೇ ಬಂದ್ಬಿಟ್ಟೆ ಸ್ವಾಮಿಗಳೇ. ಭಕ್ತಿ, ಭಗವಂತ, ಧರ್ಮ ಇದ್ರ ಬಗ್ಗೆ ಜಾಸ್ತಿ ಕಾಳಜಿ ಬರೋ ತರ ಮಾಡಿದ್ರು ಅಯ್ಯಪ್ಪ ಸ್ವಾಮಿ. ಇದಕ್ಕಿನ್ನ ದೊಡ್ಡ ವರ ಇನ್ನೇನು ಬೇಡ ಅಂತ ನನ್ಗನ್ಸುತ್ತೆ. ಆದ್ರೂ ಮನುಷ್ಯರಾಗಿರೋ ನಾವು ಪ್ರತಿ ವರ್ಷ ಹೋಗಿ ಒಂದೊಂದು ವರ ಕೇಳ್ಕೊಂಡ್ ಬರ್ತೀವಿ. ಅದೆಲ್ಲ ಆಗ್ತಾ ಇರುತ್ತೆ. ಅದು ಅವರ ಹೆತ್ತ ತಾಯಿ ದಯೆ ಅದು ಅಯ್ಯಪ್ಪ ಸ್ವಾಮಿದು. ಸ್ವಾಮಿಯೇ ಶರಣಮಯ್ಯಪ್ಪ. ಸ್ವಾಮಿ ಶರಣ ಸ್ವಾಮಿ. ಈಗ 148 ಜನ ಲೈವ್ ಅಲ್ಲಿ ಇದ್ದೀರಾ ಸ್ವಾಮಿ. ಆ, ಧ್ವನಿ ಇಬ್ರದೂನು ಕರೆಕ್ಟ್ ಆಗಿ ಕೇಳ್ತಾ ಇದೆಯಾ ಅಂತ ಯಾರಾದ್ರೂ ಒಬ್ರು ಕಾಮೆಂಟ್ ಮಾಡಿ, ಅಥವಾ ನಿಮ್ಗೆ ಏನಾದ್ರೂ ಕೇಳ್ಬೇಕು ಅನ್ಸಿದ್ರು ಕೇಳ್ಬಹುದು. ಇದು ಮುಕ್ತವಾಗಿ, ಆದ್ರೆ ಗೊತ್ತಿದ್ರೆ ತಿಳಿಸ್ತೀವಿ, ಗೊತ್ತಿಲ್ಲ ಅಂದ್ರೆ ತಿಳಿದುಕೊಂಡು ಮುಂದಿನ ದಿನಗಳಲ್ಲಿ ತಿಳಿಸುವ ಪ್ರಯತ್ನ ಅಂತೂ ಮಾಡ್ತೀವಿ ಸ್ವಾಮಿ. ಯಾರಾದ್ರೂ ಒಬ್ರು ಕಾಮೆಂಟ್ ಮಾಡಿ. ಸ್ವಾಮಿ, ಈಗ ತಾವು ಎಷ್ಟು ವರ್ಷದಿಂದ ಶಬರಿಮಲೆ ಯಾತ್ರೆ ಮಾಡ್ತಾ ಇದ್ದೀರಾ? ಎಷ್ಟು ವಯಸ್ಸು ನಿಮಗೆ? ಸ್ವಾಮಿಗಳೇ ನಮ್ದು ವಯಸ್ಸು ಬಂದ್ಬಿಟ್ಟು 29 ವರ್ಷ. ನಾನು ಸುಮಾರು 13 ವರ್ಷಗಳಿಂದ ಹೋಗ್ತಾ ಇದ್ದೀನಿ ಹ್ಮ್. ಶಬರಿಮಲೆಗೆ. ಅಯ್ಯಪ್ಪನ ಆಶೀರ್ವಾದ ಈಗ ಸಿಗ್ತಾ ಇದೆ. ಸರಿ, ಈಗ 13 ವರ್ಷದಿಂದ ಎಷ್ಟು ದಿನ ಮಾಲೆ ಹಾಕೊಂಡು ಹೋಗ್ತಾ ಇದ್ರಿ? 13 ವರ್ಷದಿಂದ, ಮೊದಲನೇ ವರ್ಷದಿಂದ? ಕೆಲವು ಸಲ ಕಮ್ಮಿ ದಿನಗಳು ಹಾಕಿದೀನಿ ಸ್ವಾಮಿಗಳೇ. ಅದು ತಪ್ಪೇ. ಆದ್ರೆ ಕೆಲವು ಸಂದರ್ಭಗಳು ಈ ಸಲ ಕೂಡ ಕಮ್ಮಿ ದಿನನೇ ಹಾಕಕ್ಕಾಗಿದ್ದು ನನ್ಗೆ. ಯಾಕೆ ಅಂದ್ರೆ ಹರ್ನಿಯ ಆಪರೇಷನ್ ಆಗಿತ್ತು ನನ್ಗೆ. ಸೊ ಅದ್ರಲ್ಲಿ ಸೆಪ್ಟೆಂಬರ್ 28ರಲ್ಲಿ ಆ ಡಿಸೆಂಬರ್‌ಗೆ ಡೇಟ್ ಆಲ್ರೆಡಿ ಫಿಕ್ಸ್ ಮಾಡಿದ್ವಿ. ಮುಂಚೆನೆ ಹಾಕೋಬೇಕು ಮಾಲೆ ಅಂತೆಲ್ಲ. ಬಟ್ ಹರ್ನಿಯ ಆಪರೇಷನ್ ಆಯ್ತು. ಸೊ 2 ತಿಂಗಳು ನಾನು ಅಲ್ಲೇ ರೆಸ್ಟ್ ಆಯ್ತು. ಸೊ 11 ದಿವಸ ವ್ರತ ಮಾಡ್ಬಿಟ್ಟು ಅದಕ್ಕಿಂತ ಮುಂಚೆಯಿಂದನೂ ನಾನು ಈ ವಿಡಿಯೋಗಳೆಲ್ಲ ಮಾಡ್ತಾ ಇದ್ದೆ. ಅಯ್ಯಪ್ಪನ್ ಮೇಲೆ ಮೋಹ ಜಾಸ್ತಿ ನನ್ಗೆ ಇರುತ್ತೆ. ಅಥವಾ ವಿಡಿಯೋಗಳೆಲ್ಲ ಮಾಡಿ ಇದ್ ಮಾಡ್ತಾ ಇದ್ವಿ. ಆದ್ರೆ ಮನಸ್ಸಿನ ವ್ರತ ಇದ್ದೇ ಇರುತ್ತೆ ನನ್ಗೆ ಅಯ್ಯಪ್ಪ ಸ್ವಾಮಿ ಮೇಲೆ. ಸ್ವಾಮಿ, ಇಲ್ಲಿ ಒಂದು ಸಾಮಾನ್ಯ ಜನಗಳಲ್ಲಿ ಒಂದು ಅವರಲ್ಲಿ ಇರುವಂತಹ ಭಾವನೆಯನ್ನು ನಾನು ನಿಮ್ಮಲ್ಲಿ ತೋರಿಸ್ಕೊತಾ ಇದ್ದೀನಿ. ಈ ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋಗಳನ್ನ ಮಾಡಿ ವೈರಲ್ ಆಗೋದ್ರಿಂದ ಏನಾದ್ರೂ ನಿಮಗೆ ಹಣ ಏನಾದ್ರೂ ಬರುತ್ತಾ? ಏನೂ ಇಲ್ಲ ಸ್ವಾಮಿಗಳೇ. ಆಕ್ಚುಲಿ ನಾನು ವಿಡಿಯೋ ಸ್ಟಾರ್ಟ್ ಮಾಡಿದ್ದೇನಕ್ಕೆ ಅಂತಂದ್ರೆ, ನನ್ ಕಣ್ಣು ಮುಂದೆನೆ ಸ್ವಲ್ಪ ಜನ ಆ ಎಲ್ಲಾರ್ ಕಣ್ಣು ಮುಂದೇನು ನಾನು ಆ ಟೈಮಲ್ಲಿ ಅಲ್ಲಿಗ್ ಹೋಗಿದ್ದೆ. ಸಿಗರೇಟ್ ಸೇದೋದು, ಅಂದ್ರೆ ದುಶ್ಚಟಗಳನ್ನ ಮಾಡೋಂಥ ಸ್ವಾಮಿಗಳು ಮಾಲೆ ಹಾಕೊಂಡು ಅಂತ ಕೆಲಸಗಳನ್ನ ಮಾಡಿದ್ರು. ನಾನು ಮೊದಲಿಗೆ ಸ್ಟಾರ್ಟ್ ಮಾಡಿದ್ದು ಆ ಒಂದು ವಿಡಿಯೋ. ಒಂದೇ ಒಂದು ವಿಡಿಯೋ ಮಾಡಿದ್ದೆ. ಅದು ಹೋದ ವರ್ಷನೂ ಮಾಡಿದ್ದೆ. ಈ ವರ್ಷನೂ ಕೆಲವನ್ನ ನೋಡಿದ್ಮೇಲೆ ಅದೇನು ವೈರಲ್ ಏನ್ ಆಗಿರ್ಲಿಲ್ಲ. ಆದ್ರೂ ಕೂಡ ಒಂದ್ ಇಬ್ರು ಮೂವರು ಇವ್ರು ಹೇಳ್ತಾ ಇರೋದು ಸರಿ ಅಂತ ಹೇಳಿ ಅಂಥವ್ರಿಗೆ ಕಳಿಸ್ತಾರೆ ಅದನ್ನ. ನೀವ್ ಈ ತರ ಮಾಡ್ತಾ ಇದೀರ ತಪ್ಪು ಅಂತ. ಹಾಗಾಗಿ ಅದನ್ನ ಕೆಲವು ವಿಡಿಯೋಸ್‌ನ ಕಟ್ ಮಾಡಿ ಈ ವರ್ಷನೂ ಹಾಕ್ದೆ. ಅದು ಏನಾಯ್ತು ವೈರಲ್ ಆಗೋಯ್ತು. ಸ್ವಲ್ಪ ಜನ ಹೇಳಿದ್ರು ನಿಯಮಗಳು ನಿಮ್ಗೆ ಗೊತ್ತಿದ್ರೆ ನೀವೇ ಹೇಳ್ಬೋದಲ್ವಾ ಅಂತ ಹೇಳಿ ಕಾಮೆಂಟ್ ಎಲ್ಲ ಮಾಡಿದ್ರು. ಸರಿ ಅಂದ್ಬಿಟ್ಟು ನೆಕ್ಸ್ಟ್ ನಾನ್ ಪ್ರವಚನಗಳನ್ನ ಹೆಂಗೂ ಕೇಳ್ತಾ ಇದ್ದೆ. ಕೆಲವು ನಿಯಮಗಳು ಗೊತ್ತಿತ್ತು. ಎಲ್ಲ ಗೊತ್ತಿಲ್ಲದೆ ಇರ್ಬೋದು ಸ್ವಾಮಿಗಳೇ ನಮ್ಗೆ. ಕೆಲವು ಅಯ್ಯಪ್ಪ ಸ್ವಾಮಿ ಅಂದ್ರೆ ನನ್ಗೆ ಪ್ರೀತಿ ಜಾಸ್ತಿ. ಹಾಗಾಗಿ ಏನೋ ಭಗವಂತನ ಸೇವೆ ಮಾಡೋಣ ಅಂತ ಹೇಳಿ ವಿಡಿಯೋಗಳು ಮಾಡ್ತಾ ಇದೀನಿ ಸ್ವಾಮಿಗಳೇ ಅಷ್ಟೇ. ಸ್ವಾಮಿ ಶರಣಂ. ಯಾರು ಸ್ವಾಮಿಗಳು ಕಾಮೆಂಟ್ ಮಾಡಿಲ್ಲ. ಸ್ವಾಮಿ, ಇಲ್ಲಿ ಒಂದು ಪ್ರಮುಖವಾಗಿ ನಾವು ನಿಮ್ಮ ವಿಡಿಯೋಗಳನ್ನ ಗಮನಿಸಿದಾಗ ಇಲ್ಲಿ ಎಲ್ರಿಗೂ ನಾವಿಲ್ಲಿ ಒಂದು ಮನವಿ ಮಾಡ್ಬಿಡ್ತಾ ಇದ್ವಿ ಸ್ವಾಮಿ. ನಾನಾಗ್ಲಿ, ಪ್ರವೀಣ್ ಸ್ವಾಮಿಗಳಾಗ್ಲಿ, ಯಾವುದೇ ವಿಚಾರವನ್ನ ನಾವು ಸ್ವಂತ ವಿಚಾರಗಳನ್ನ ತಿಳಿಸ್ತಾ ಇಲ್ಲ.
ಗುರು ಹಿರಿಯರುಗಳಿಂದ ಅವರು ಪ್ರವಚನ ಕೇಳಿದ್ದು ಅಂತ ಹೇಳ್ಬೋದು, ಅಥವಾ ಕೆಲವು ಪುಸ್ತಕಗಳಲ್ಲಿ ಓದಿದ್ದಿರಬಹುದು. ಆದ್ರೆ ಅದು ಎಲ್ಲವೂ ವಾಸ್ತವವ ಅಥವಾ ಸತ್ಯವೋ ಅಂತ ನಾವು ಪರಾಮರ್ಶೆನೂ ಮಾಡಕ್ ಹೋಗಿರಲ್ಲ. ಒಳ್ಳೆ ವಿಚಾರ ಅಂತ ತಿಳಿಸಿರ್ತೀವಿ. ಅದಕ್ಕಿಂತ ಉತ್ತಮವಾಗಿ ತಾವು ಇದ್ ಹೇಳ್ತಾ ಇರೋದ್ ತಪ್ಪು ಅಂದ್ರೆ ನಾವು ಶಿರಸಾವಹಿಸಿ ನಾವು ಮತ್ತು ಅವರು ಹೌದು ಕೂಡ ಸರ್. ಅದನ್ನ ಸ್ವೀಕರಿಸ್ತೀವಿ. ಅದನ್ನ ನಾವು ಮುಂದಿನ ವಿಡಿಯೋಗಳಲ್ಲಿ ನಾವು ಅದನ್ನ ತಿಳಿಸ್ಬೇಕು ಅಂತ. ಒಂದು ಯಾವ ಕಾರಣಕ್ಕೆ ಅಂದ್ರೆ, ನಮ್ಮ ಸ್ವಾಮಿ ಅಯ್ಯಪ್ಪ ವ್ರತ ಅಂದ್ರೆ ನಮಗಾಗ್ಲಿ ಪ್ರವೀಣ್ ಸ್ವಾಮಿಗಳಿಗಾಗ್ಲಿ ಇನ್ನೊಬ್ಬರಿಗಾಗಿ ಅಲ್ಲ ಸ್ವಾಮಿ. ಆ ಅಯ್ಯಪ್ಪ ಭಗವಂತನಿಗಾಗಿ ಅಲ್ಲ. ಮೊದಲಿಗೆ ನಮಗಾಗಿ ನಾವು ಮಾಡ್ಕೋತಾ ಇರೋದು ವ್ರತ. ಈಗ ಅವ್ರು ಹೇಳಿದ್ರು, ದಾರಿ ತಪ್ತಾ ಇದ್ದೆ ನಾನು, ಯುವ ಯುವ ಪೀಳಿಗೆಯಾಗಿ ಈ ಒಂದು ವಿಚಾರ ತಿಳಿಸ್ತಾ ಇದ್ದಾರೆ ಅಂತ. ಅದಕ್ಕಾಗಿ ಕೊಟ್ಟಿರುವಂತ ವರ. ಸ್ವಾಮಿ, ಈಗ ನೀವು ಮಂಡಲ ವ್ರತದ ಬಗ್ಗೆ ಖಂಡಿತವಾಗಿ ನೀವು ಎಚ್ಚರ ತಗೋಬೇಕು. ಮತ್ತೆ ಎಚ್ಚರ ತಗೊಳಕ್ಕಿಂತ ಎಲ್ಲರಲ್ಲಿ ಈಗ ಯುವ ಪೀಳಿಗೆ ಹೇಳ್ಬೇಕು. ಯಾಕೆಂದ್ರೆ ಗುರುಸ್ವಾಮಿಗಳು ಹೇಳ್ತಾ ಇದ್ದಾರೆ. ಆದ್ರೂನು ನಮ್ ಸ್ವಾಮಿಗಳು ಮಾಡಕ್ ಆಗಲ್ಲ ಅಂತ ಒಂದು ಫಸ್ಟೇ ನಮ್ಮಲ್ಲಿ ನೆಗೆಟಿವ್ ಥಾಟ್ ಬಂದ್ಬಿಡುತ್ತೆ. ಅದ್ರ ಬಗ್ಗೆ ಏನ್ ಹೇಳ್ತೀರಾ ನೀವು? ಸ್ವಾಮಿಗಳೇ, ವ್ರತ, ಮಂಡಲ ವ್ರತ ಅನ್ನೋದಕ್ಕಿಂತ ಹೆಚ್ಚಾಗಿ ಅಯ್ಯಪ್ಪ ಸ್ವಾಮಿ ತಾನಾಗೆ ಹೇಳಿದ್ದಾರೆ. ಒಂದು ಮಂಡಲ ಕಾಲ ವ್ರತ ಮಾಡ್ಬೇಕು ಅಂತ. ಇದರ ಹಿನ್ನೆಲೆ ಬಂದ್ಬಿಟ್ಟು ಸೈಂಟಿಫಿಕ್ ರೀಸನ್ಸ್ ಇದೆ. ಮತ್ತೆ ಇನ್ನೊಂದೇನು ಅಂದ್ರೆ ಬ್ರಹ್ಮಚರ್ಯವನ್ನ ಕಾಪಾಡ್ಕೊಂಡೇ ಆ 18 ಮೆಟ್ಟಿಲುಗಳನ್ನ, ಸತ್ಯವಾದ 18 ಮೆಟ್ಟಿಲುಗಳನ್ನ ಹತ್ಕೊಂಡು ಹೋಗ್ಬೇಕು ಅಂತ ಅಯ್ಯಪ್ಪ ಸ್ವಾಮಿ ಹೇಳ್ತಾರೆ. ಆ 18 ಮೆಟ್ಟಿಲ ಹಿಂದೆಗಡೆ ಅವರು ಬಳಸಿದಂತಹ ಆಯುಧಗಳು ಆ ಮೆಟ್ಲಲ್ಲಿ ಇಟ್ಟು ಕಟ್ಟಿದ್ದಾರೆ ಅಂತ ಹೇಳ್ತಾರೆ. ಬ್ರಹ್ಮಚಾರಿ ಒಬ್ಬ ಅಯ್ಯಪ್ಪ ಸ್ವಾಮಿ ಬ್ರಹ್ಮಚಾರಿಯಾಗಿದ್ದಾಗ ಅದನ್ನ ಯೂಸ್ ಮಾಡಿರುವಂತ ಒಂದು ಆಯುಧಗಳಾಗಿರ್ತವೆ. ನಾವು ಕೂಡ 1 ಮಂಡಲ ಕಾಲ ಅಥವಾ 2 ತಿಂಗಳು ಮಿನಿಮಮ್ ಬ್ರಹ್ಮಚರ್ಯವನ್ನ ಕಾಪಾಡಲೇಬೇಕು ಅನ್ನೋದು ಅಯ್ಯಪ್ಪ ಸ್ವಾಮಿಯ ಒಂದು ಆಸೆ. ಮತ್ತೊಂದೇನು ಅಂದ್ರೆ ಅಯ್ಯಪ್ಪ ಸ್ವಾಮಿ ನಮಗೋಸ್ಕರ ಮಂಡಲ ಕಾಲದಲ್ಲಿ ಕೆಲವು ನಿಯಮಗಳನ್ನ ಕೊಟ್ಟಿದ್ದಾರೆ. ಅದೆಲ್ಲಾನು ಕೂಡ ಸೈಂಟಿಫಿಕ್ ಅಂದ್ರೆ ವೈಜ್ಞಾನಿಕ ಕಾರಣಗಳಿದಾವೆ ಅದಕ್ಕೆಲ್ಲಾನು ಕೂಡ. ಬೆಳಗ್ಗೆ ಎದ್ದು ತಣ್ಣೀರ್ ಸ್ನಾನ ಮಾಡೋದ್ರಿಂದ ಆಗಿರ್ಬೋದು, ನೆಲದ ಮೇಲೆ ಮಲಗೋದ್ರಿಂದ ಆಗಿರ್ಬೋದು, ಮತ್ತೆ ಬೆಳಗ್ಗೆ ಮತ್ತೆ ಸಂಜೆ ದೀಪಾರಾಧನೆ ಮಾಡೋದ್ರಿಂದ ಆಗಿರ್ಬೋದು. ಈಗೆಲ್ಲ ಚಳಿಗಾಲ ಸ್ವಾಮಿಗಳೇ. ಆಕ್ಚುಲಿ ನಾವು ಒಂದು ಎಣ್ಣೆ ಅಥವಾ ತುಪ್ಪ 2 ಒಂದು ಬಾಟ್ಲಲ್ಲಿ ಇಟ್ಟು ನೋಡಿದ್ರೆ ಸ್ವಲ್ಪ ಅಥವಾ 1 ದಿವಸ ಅಥವಾ 2 ದಿವಸ ಆಗಿದ ತಕ್ಷಣ ಗಟ್ಟಿ ಆಗುತ್ತೆ ಚಳಿಗಾಲದಲ್ಲಿ. ಅದೇ ತರ ನಮ್ಮ ದೇಹದಲ್ಲಿರೋ ಕೊಬ್ಬು ಕೂಡ ಗಟ್ಟಿ ಆಗುತ್ತೆ. ಇದ್ರಿಂದ ಚಳಿಗಾಲದ ಟೈಮಲ್ಲೇ ಜಾಸ್ತಿ ಹಾರ್ಟ್ ಅಟ್ಯಾಕ್ ಆಗಿರ್ಬೋದು, ಸ್ಟ್ರೋಕ್ಸ್ ಆಗಿರ್ಬೋದು, ಈ ತರ ಎಲ್ಲ ಬರ್ತಾ ಇರುತ್ತೆ. ಅದೇ ದೀಪಾರಾಧನೆ ಮಾಡಿದಾಗ ನಮ್ ದೊಡ್ಡವರೆಲ್ಲ ಸುಮ್ನೆ ಮಾಡಿಲ್ಲ ಸ್ವಾಮಿಗಳೇ. ದೀಪಾರಾಧನೆ ಮಾಡಿದಾಗ ಮನೆಯೆಲ್ಲ ಬೆಚ್ಚಗಿನ ವಾತಾವರಣ ಇರುತ್ತೆ. ಅದ್ರಿಂದ ನಮ್ಮ ದೇಹದಲ್ಲಿರೋ ಕೊಬ್ಬು ಗಟ್ಟಿ ಆಗೋದಕ್ಕೆ ಚಾನ್ಸಸ್ ತುಂಬಾ ಕಡಿಮೆ ಆಗುತ್ತೆ. ಸೊ ಆರೋಗ್ಯ ಜಾಸ್ತಿ ಆರೋಗ್ಯವಾಗಿ ಇರ್ತೀವಿ ಅಂತ ನಮ್ಮ ದೊಡ್ಡವರು, ಗುರು ಹಿರಿಯರುಗಳೆಲ್ಲ ಮಾಡಿರುವಂತದ್ದು. ಆಗಿನ ಕಾಲದಲ್ಲಿ ಸೀಮೆಣ್ಣೆ ಬುಡ್ಡಿ ಇತ್ತು. ಮತ್ತೆ ಒಲೆಯಲ್ಲಿ ಅಡಿಗೆ ಮಾಡ್ತಾ ಇದ್ವಿ. ಈಗ ಅವೆಲ್ಲ ಇಲ್ಲ. ಬರೀ ಬಲ್ಬ್ ಆನ್ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ವಿ. ಎಲ್ಲಾ ದಿನಾನೂ ನಾವು ದೀಪ ಹಚ್ಚಲ್ಲ ಮನೆಗಳಲ್ಲಿ. ಅದೇ ವ್ರತ ಅಂತ ಮಾಡಿದಾಗ ನಾವು ಮನೇಲೇ ಇರ್ಲಿ ಅಥವಾ ಬೇರೆ ಕಡೆ ರೂಮ್ ಮಾಡ್ಕೊಂಡಿರ್ಲಿ ಸ್ವಾಮಿಗಳು, ಮನೆಯಲ್ಲಿರೋರೇ ದೀಪವನ್ನ ಹಚ್ಚಿ ಪೂಜೆ ಮಾಡ್ತಾರೆ. ಅದರಿಂದ ಮನೆಯವ್ರಿಗೂ ಶ್ರೇಯಸ್ಕರ, ನಮಗೂ ಶ್ರೇಯಸ್ಕರ. ಇದು ನಮಗೋಸ್ಕರ ಮಾಡಿರುವಂತದ್ದು. ಒಂದು ಮಂಡಲ ಕಾಲವನ್ನ ಆಚರಣೆ ಮಾಡ್ಬೇಕು ಅಂತ ಅಯ್ಯಪ್ಪ ಸ್ವಾಮಿ. ಹಾಗಾಗಿ ಇನ್ನೂ ಒಂದು ಹೇಳ್ಬೇಕು ಅಂದ್ರೆ ನಮ್ ಗೋಲ್‌ನ ರೀಚ್ ಆಗ್ಬೇಕು. ಅಯ್ಯೋ! ಡಾಕ್ಟರ್ ಆಗ್ಬೇಕು, ಅಯ್ಯೋ! ಪೊಲೀಸ್ ಆಗ್ಬೇಕು, ಆಗ್ತಾ ಇಲ್ವಲ್ಲ ಅನ್ನೋದು ನಮ್ಮ ಮನಸ್ಸಿಗೆ ಫಸ್ಟೇ ನೆಗೆಟಿವ್ ಥಾಟ್ಸೇ ಬರುತ್ತೆ. ಅದು ಇದು ಸಾಧ್ಯ ಅಂತ ಹೇಳಿ ಬೆಳಗ್ಗೆನೆ ಎದ್ದು ತಣ್ಣೀರ್ ಸ್ನಾನ ಈ ನಾರ್ಮಲ್ ಆಗಿ ಬೆಳಗ್ಗೆ ಎದ್ದು ತಣ್ಣೀರ್ ಸ್ನಾನ ಮಾಡೋದು ನಾನ್ ಮಾಡೋದೇ ಇಲ್ಲ ಅಲ್ವಾ ಸ್ವಾಮಿಗಳೇ? ನಿಜ ಅಲ್ವಾ? ಅದೇ ನಾನು ಮಾಲೆ ಹಾಕ್ದಾಗ ಬೆಳಗ್ಗೆ 4 ಅಥವಾ 4:15, 5 ಗಂಟೆ ಒಳಗಡೆ ಎದ್ದು ಸ್ನಾನ ಮಾಡ್ತೀನಿ. ಅಂದ್ರೆ ನನ್ ಕೈಲಿ ಆಗುತ್ತೆ ಅನ್ನೋ ಒಂದು ಮನೋಬಲವನ್ನ ತುಂಬಿಸ್ಲಿಕ್ಕೆ ಕೊಟ್ಟಿದಂತಹ ಒಂದು ಶಕ್ತಿ ಅಯ್ಯಪ್ಪ ಸ್ವಾಮಿ. ಇದನ್ನ ಈ ತರ ನಾವು ಪಾಸಿಟಿವ್ ವೇ ಆಗಿ ಕನ್ವರ್ಟ್ ಮಾಡ್ಕೊಂಡು ನಡ್ಕೊಂಡು ಹೋಗ್ಬೇಕು ಸ್ವಾಮಿ. ನನಗನ್ಸಿದ ಮಟ್ಟಿಗೆ. ಸ್ವಾಮಿ ಶರಣಸ್ವಾಮಿ, ಈಗ ಇನ್ಸ್ಟಾಗ್ರಾಮ್ ಅಲ್ಲಿ ಈ ಸ್ವಾಮಿ ಅಯ್ಯಪ್ಪನ ವಿಚಾರವನ್ನ ಎಷ್ಟು ಕಾಲದಿಂದ ನೀವು ತಿಳಿಸ್ತಾ ಇದ್ದೀರಾ? ಅಕ್ಟೋಬರ್ ಇಂದ ಸ್ಟಾರ್ಟ್ ಮಾಡಿದೆ ಸ್ವಾಮಿ. 10 ವರ್ಷ. ಈ ಅಕ್ಟೋಬರ್ ಇಂದ. ಅಕ್ಟೋಬರ್. ಈ ಅಕ್ಟೋಬರ್ ಇಂದ. ಹೌದು ಸ್ವಾಮಿ. ಅಂದ್ರೆ ನಮ್ಮನೆಯಾಗ ಅಯ್ಯಪ್ಪ ಒಂದು ಸ್ವಾಮಿ ಸ್ವಲ್ಪ ಒಂದು 4 ತಿಂಗಳಾಗಿದೆ ಅಷ್ಟೇ. ಹಾ ಸ್ವಾಮಿಗಳೇ, ಹೌದು. ಅದಕ್ಕೂ ಮೊದಲು ಲಾಸ್ಟ್ ನೀವು ಟೈಮ್ ಏನಾದ್ರು ಹೋದ ವರ್ಷನೇ ಒಂದು ವಿಡಿಯೋ ಹಾಕಿದ್ದೆ. ಬಟ್ ಅದು ತುಂಬಾ ಲೆಂಥಿ ವಿಡಿಯೋ ಅದು ಆಕ್ಚುಲಿ. ಅದು ನಮ್ಮ ಆರ್‌ಟಿ ಅಂತ ಒಂದು ಚಾನಲ್ ಇದೆ. ಅದರಲ್ಲಿ
ಮಾಮೂಲಿ ಸೈಂಟಿಫಿಕ್ ರೀಸನ್ಸ್ ಬಗ್ಗೆ ಈ ತರ ಅತಿಯಾಗಿ ಟೀ ಕುಡಿಯೋದ್ರಿಂದ ಏನು ಆರೋಗ್ಯ ಹಾಳಾಗುತ್ತೆ ಈ ತರ ವಿಡಿಯೋಗಳನ್ನ ಮಾಡ್ಕೊಂಡು ಇದ್ ಮಾಡ್ತಾ ಇದ್ದೆ. ಅದನ್ನ ಸ್ಟಾಪ್ ಮಾಡದೆ ನೆಕ್ಸ್ಟ್ ಅದಕ್ಕಿಂತ ಮುಂಚೆನೆ ಒಂದು ವಿಡಿಯೋ ಮಾಡಿದ್ದೆ. ಈ ದುಶ್ಚಟಗಳನ್ನೆಲ್ಲ ಮಾಡಬೇಡಿ ಮಾಲೆ ಹಾಕೊಂಡು. ನಾರ್ಮಲ್ ಆಗಿದ್ದಾಗ ನಿಮ್ಗೆ ನಾವೇನು ಕೇಳಲ್ಲ. ಧರ್ಮದ ಹೆಸರಲ್ಲಿ ಅಯ್ಯಪ್ಪ ಸ್ವಾಮಿ ಹುಟ್ಟಿರೋದೇ ನಮ್ಮ ಧರ್ಮವನ್ನ ಉದ್ಧಾರ ಮಾಡೋದಕ್ಕೆ. ನಮ್ಮ ಧರ್ಮ ನಮ್ಮ ಧರ್ಮನ ಎಲ್ಲಾರು ನೋಡ್ತಾ ಇರ್ತಾರೆ ರೋಡಲ್ಲಿ ನಿಮ್ಮನ್ನ. ಸ್ವಾಮಿಗಳು ಅಂದಿದ ತಕ್ಷಣ ಕೈ ಎತ್ತಿ ಮುಗಿತಾರೆ. ಅಂತ ಟೈಮಲ್ಲಿ ನಾವು ಸಿಗರೇಟ್ ಸೇದ್ಕೊಂಡು, ಗುಟ್ಕಾ ಹಾಕೊಂಡು, ಅಲ್ಲಿ ಇಲ್ಲಿ ಉಕ್ಕೊಂಡು ಅವೆಲ್ಲ ನೋಡಿದ್ರೆ ಜನ ಏನಂತಾರೆ? ಅವರವರ ಊಹೆಗಳಿಗೆ ಬಿಟ್ಟಿದ್ದು ಸ್ವಾಮಿಗಳೇ ಅದೆಲ್ಲ. ಅದನ್ನೆಲ್ಲ ಬಿಟ್ಟು ನಾವು ವ್ರತವನ್ನ ಮಾಡ್ಬೇಕು. ಅದಕ್ಕೋಸ್ಕರನೇ ದೊಡ್ಡೋರು ಮಾಡಿರೋದು. ಇದು ಒಂದು ಪ್ಲಾಟ್‌ಫಾರ್ಮ್. ನಾವೇನೇ ಕೆಟ್ಟ ಚಟಗಳನ್ನ ಬಿಡಬೇಕು ಅಂದ್ರೂ ಕೂಡ ಇದೊಂದು ಪ್ಲಾಟ್‌ಫಾರ್ಮ್. ಒನ್ ಆಫ್ ದ ಪ್ಲಾಟ್‌ಫಾರ್ಮ್. ಇಲ್ಲಿ ಸ್ವಾಮಿ ಈಗ ಒಂದು ವಿಚಾರ ಮರ್ತ್ಬಿಡಿ ನೀವು. ನೀವು ಅಯ್ಯಪ್ಪ ಭಕ್ತರಲ್ಲ. ನಾನು ಒಂದು ಪ್ರಶ್ನೆಯನ್ನ ಕೇಳ್ತೀನಿ ನಿಮ್ಗೆ. ಸರಿ ನೀವು ಸ್ವಾಮಿ. ಸಾಮಾನ್ಯವಾದ ಯುವಕ ಒಬ್ರು. ನಿಮ್ಮಲ್ಲಿ 10 ಹಲವು ಗೊಂದಲಗಳಿದೆ. ಅರಿಷಡ್ವರ್ಗಗಳನ್ನು ಜಯಿಸಕ್ಕಾಗಲ್ಲ. ನಾನು ಒಬ್ಬ ಹೌದು. ನಿಮಗೆ ಸಹೋದರ, ದೊಡ್ಡ ಸಹೋದರ. ನನ್ನ ಮಾತನ್ನ ಮೀರಲ್ಲ ನೀವು. ಸರಿ ಸ್ವಾಮಿ. ಸ್ವಾಮಿ 48 ದಿನ ನೀವು ಕಟ್ಟುನಿಟ್ಟಾಗಿ ಭಗವಂತ ಯಾವುದೇ ಧರ್ಮನೂ ಬೇಡ ನಮ್ಗೆ ಇಲ್ಲೀಗ. ನೀವು ಈ ರೀತಿ ಬ್ರಹ್ಮಚರ್ಯ ಪಾಲನೆ ಮಾಡ್ಬೇಕು ಸ್ವಾಮಿ. ನಿಮ್ಮ ದುಶ್ಚಟಗಳನ್ನ ಬಿಡಬೇಕು. ನೀವು ಸ್ಮೋಕ್ ಮಾಡ್ತಾ ಇದ್ದೀರಾ, ಎಲ್ಲ ಬಿಡಬೇಕು ಅಂತ ನಾನು ಹೇಳ್ತೀನಿ. ಆಗ ಅದನ್ನ ಪಾಲಿಸ್ತೀರಾ ನೀವು? ನಿಮ್ ಮಾತು ಮೀರಲ್ಲ ಅಂದಾಗ ಪಾಲಿಸ್ಬೇಕಾಗುತ್ತೆ. ಈಗ ನನ್ನ ಮಾತನ್ನ ಮೀರಲ್ಲ ಅಂತ ಒಂದು ಭಾವನೆ. ಆದ್ರೆ ನಿಮ್ಗೆ ಹ್ಮ್. ಅದ ಕಂಟ್ರೋಲ್ ಮಾಡ್ಲಿಕ್ಕೆ ನನ್ನ ಒಂದು ಮನುಷ್ಯತನ ಹೇಳಿರೋದು ಅಂತ ಒಂದು ಭಾವನೆ ನಿಮ್ಗೆ ಬರುತ್ತಾ? ಇಲ್ಲ ಇವ್ರಿಗೆ ಹೆಂಗೋ ಹೇಳ್ಕೊಂಡ್ರೆ ಆಗತ್ತೆ ಮುಂದೆ ಅಂತ ಒಂದಿರತ್ತಾ? ಕದ್ದು ಕದ್ದು ಮುಚ್ಚಿ ಮಾಡೋರು ಇರ್ತಾರೆ ಸ್ವಾಮಿಗಳೇ. ಅದ್ ನಿಜ. ಹ್ಮ್. ಮನುಷ್ಯರು ಮಾಡ್ದಾಗ ಅದು ಕದ್ದು ಮುಚ್ಚಿ ಮಾಡೋರು ಇರ್ತಾರೆ. ಅಂದ್ರೆ ಅಯ್ಯಪ್ಪ ಸ್ವಾಮಿ ಮಾಲೆ ನಾವು ಹಾಕೊಂತ ಇದೀವಿ ಅಂತಂದ್ರೆ ನಮ್ಮ ಒಂದು ಶರೀರನೇ ಒಂದು ದೇವಾಲಯ. ನಮ್ಮ ಮನಸ್ಸೇ ಒಂದು ದೇವಾಲಯ. ನಮ್ಮ ಶರೀರನೇ ಒಂದು ಪಿಲ್ಲರ್. ಅದ್ರ ಮೇಲೆ ಒಂದು ಮನಸ್ಸಂತ ಒಂದು ಮೇಲ್ಗಡೆ ಒಂದು ಕಟ್ಟಿ ಅದ್ರೊಳಗೆ ಅಯ್ಯಪ್ಪನ ನಾವ್ ಇಡ್ತೀವಿ. ಸೊ ಅಯ್ಯಪ್ಪ ನಮ್ಮ ಮೈಯಲ್ಲಿದ್ದಾಗ ಅಥವಾ ನಮ್ಮ ಮನಸ್ಸಲ್ಲಿದ್ದಾಗ ನಾವು ಶುಚಿಯಾಗಿರೋ ಪ್ಲೇಸ್‌ಗಳಿಗೆ ಹೋಗ್ತೀವಿ. ಶುದ್ಧವಾಗಿರೋ ಪ್ಲೇಸ್‌ಗಳಿಗೆ ಹೋಗ್ತೀವಿ. ಶುದ್ಧವಾಗಿರೋ ಕೆಲಸಗಳನ್ನೇ ಮಾಡ್ತೀವಿ. ಹಾಗಾಗಿ ಇದನ್ನೆಲ್ಲಾನು ಕೂಡ ಅಲ್ಲಿ ತಗೊಂಬರೋದ್ ಬೇಡ. ಅದು ತಗೊಂಬಂದಾಗ ಅಯ್ಯಪ್ಪ ಸ್ವಾಮಿ ಖಂಡಿತ ಅವ್ರ ಹತ್ರ ಇರಲ್ಲ ಅಂತ ನನ್ನ ಒಂದು ದೃಢವಾದ ನಂಬಿಕೆ ಸ್ವಾಮಿಗಳೇ. ಸ್ವಾಮಿ ಶರಣಂ. ಇಲ್ಲಿ ಈ ವಿಚಾರ ಯಾಕೆ ಕೇಳಿದೆ ಅಂದ್ರೆ ಸ್ವಾಮಿ, ನಾನು ಮಾಲೆ ಹಾಕೊಳ್ದೆ ವ್ರತ ಮಾಡಬಲ್ಲೆ. ನಾನು ಹಾಗೆ ಇರಬಲ್ಲೆ. ನಾನು 3 ದಿನಕ್ಕೂ ಹೋಗಕ್ಕೂ ನನ್ನ ಭಗವಂತ ನನಗೆ ನೀ ಕರ್ದಿದಾರ? ಸ್ವಾಮಿ ಭಗವಂತ ಎಲ್ರಿಗೂ ಒಂದೇ. ನಾನು ಶಬರಿಮಲೆಗೆ ಹೋಗಕ್ಕೆ ನೀವ್ ಯಾಕೆ ಈ ರೀತಿ ಒತ್ತಡ ಹೇರ್ತೀರಾ ಮಂಡಲ ಮಾಡ್ಬೇಕು ಅಂತ ಬಹಳಷ್ಟು ಸ್ವಾಮಿಗಳು ಪ್ರಶ್ನೆ ಕೇಳ್ತಾರೆ. ಆದ್ರೆ ಹೌದು. ಇಲ್ಲಿ ಒಂದು ವಿಚಾರವನ್ನ ನಾವು ಪ್ರಸ್ತಾಪ ಪಡಿಸ್ಬೇಕು. ಸ್ವಾಮಿ ಅಯ್ಯಪ್ಪ ಆಗ್ಲಿ ಶಬರಿಮಲೆಯಲ್ಲೇ ಕುಳಿತಿಲ್ಲ ಅವ್ರು. ಎಲ್ಲಾ ನಮ್ಗೆ ಕಡೆನೂ ಶಬರಿಮಲೆ ಅನ್ನೋದು ಒಂದು ಹ್ಮ್. ನಮ್ಮ ಮನಸ್ಸು ಕೇಂದ್ರೀಕೃತ ಆಗ್ಬೇಕು. ನಾವು ಬದಲಾಗ್ಬೇಕು. ಅದಕ್ಕಾಗಿ ನೀವು ಅಲ್ಲಿ ನಿಜ. ಬರ್ತೀನಿ ಅಂತ ಹೇಳ್ಕೊಂಡು ನೀವು ಈ ಕಪ್ಪು ವಸ್ತ್ರ ನಾನ್ ಧರಿಸಿದ್ದೀನಿ, ಅವ್ರು ಧರಿಸಿದ್ದಾರೆ. ಮಾಲಾಧಾರಣೆ ನಾನು ಇನ್ನೂ ವಿಸರ್ಜನೆ ಮಾಡಿಲ್ಲ. ನಮ್ಮ ಹೌದು ಮನಸ್ಸು ಸರಿ. ಚಂಚಲ ಆದಾಗ ನಿನ್ನ ಬಟ್ಟೆ ನಿನ್ ಮೈ ಮೇಲಿದೆ, ನಿನ್ನನ್ನು ನೀನ್ ಗಮನಿಸ್ಕೊ ಅನ್ನೋದಕ್ಕೋಸ್ಕರ ನಾವು ಹಾಕೊಳ್ತೀವಿ ಹೊರತು ಆ ಭಗವಂತ ನಿಜ ಯಾವ್ದು ಸ್ವಾಮಿ. ಕೇಳಿಲ್ಲ ಸ್ವಾಮಿ. ನಾವು ಮಾಲೆ ಹಾಕೊಂಡು ಶೋಕಿಗಾಗಿ ಇನ್ಸ್ಟಾಗ್ರಾಮ್ ಅಲ್ಲಿ ಸ್ವಾಮಿ ಇಲ್ಲಿ ಬಹುಮುಖ್ಯವಾಗಿ ನಿಮ್ಮಲ್ಲಿ ಯುವ ಪೀಳಿಗೆ ನಿಮ್ಮನ್ನ ನಾವಿಲ್ಲಿ ಕೂರಿಸ್ಕೊಂಡಿದ್ದೀವಿ. ದಾರಿ ತಪ್ಪುತ್ತಾ ಇದಾರೆ ಸ್ವಾಮಿ. ಅಯ್ಯಪ್ಪನ ಹೆಸರಲ್ಲಿ ಒಂದು ನಿಜ ಏನೋ ಸ್ವಾಮಿ. ಕಾಮಿಡಿ ಪೀಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಯ್ಯಪ್ಪನ್ನ. ನಾನು ಈ ವರ್ಷ 4 ಜನನ ನೋಡ್ದೆ ಸ್ವಾಮಿಗಳೇ. ಹ್ಮ್. ಚಿಕ್ಕ ಹುಡುಗರು ನನಗಿನ್ನ ಚಿಕ್ಕ ಹುಡುಗರು ಸ್ವಾಮಿಗಳೇ. ಎಲ್ಲಿ ಗೊತ್ತಾ? ಕೇರಳದಿಂದ ನಾವು ಘಾಟ್ ಸೆಕ್ಷನ್ ಬಿಟ್ಟು ಮುಂದೆ ಬಂದಾಗ ಅಲ್ಲೊಂದು ಅಡ್ಗೆ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು ಪ್ಲೇಸ್ ಇದೆ. ಸರಿ ನಮ್ಮ ಅಡ್ಗೆಗೆಲ್ಲ ಮಾಡ್ಕೊಂಡಿದ್ದು ನಮ್ ಸ್ವಾಮಿಗಳೆಲ್ಲ ಕರ್ಕೊಂಡೋದ್ರು. ಬರ್ರಿ ಸ್ವಾಮಿ ಇಲ್ಲಿ ಅಂತ ಕರ್ಕೊಂಡೋದ್ರು. ಕರ್ಕೊಂಡೋಗ್ ನೋಡಿದ್ರೆ ಅವ್ರೇನೋ ಮಲಮೂತ್ರ ವಿಸರ್ಜನೆ ಮಾಡ್ತಾ ಇದ್ರು. ಜೊತೆಗೆ ಕೈಯಲ್ಲಿ ಸಿಗರೇಟು. ನೋಡಿದ್ವಿ. ಏನ್ ಮಾಡಕ್ಕಾಗದು? ನಮ್ ಮನ್ಸ್ ಚಂಚಲ ಮಾಡ್ಕೋಬಾರ್ದಲ್ವಾ? ಸೀದಾ ಬಂದ್ಬಿಟ್ವಿ ಅಷ್ಟೇ. ಏನ್ ಮಾಡ್ತೀರಾ ಸ್ವಾಮಿಗಳೇ ಅಂದ್ಬಿಟ್ಟು ಬಂದ್ವಿ. ಇನ್ನೊಂದ್ ಕಡೆ ಹತ್ತತ್ರ ಇನ್ನೇನು ನಾವು ಸನ್ನಿಧಾನಕ್ಕೆ ಹೋಗ್ಬೇಕು. ಅಲ್ಲೊಂದ್ ಕಡೆ ಒಂದು ಬೇಕರಿ ಇದೆ. ಆ ಬೇಕರಿ ಹತ್ರ ಸ್ವಲ್ಪ ಊಟ ಮಾಡೋದಕ್ಕೆ ಜಾಗ ಕೊಟ್ಟಿದ್ದಾರೆ ಅಡ್ಗೆ ಮಾಡ್ಕೊಳ್ಳೋದಕ್ಕೆ. ಅಲ್ಲಿ ನಾವು ವಿಸರ್ಜನೆಗೆ ಅಂತ ಹೋಗ್ತಾ ಇದ್ದೋ ಅಲ್ಲಿ ದೊಡ್ಡ ದೊಡ್ಡ ಗುರುಸ್ವಾಮಿಗಳೇ ಒಂದಿಬ್ರು ಕುತ್ಕೊಂಡು ಬೀಡಿ ಸೇದ್ತಾ ಇದ್ರು. ಇನ್ನೇನ್ ಮಾಡೋದು ಅಂದ್ಬಿಟ್ಟು ಸುಮ್ನೆ ಬಂದ್ವಿ. ಇನ್ನೇನ್ ಮಾಡೋದು? ನಾವಲ್ಲಿ ಏನು ಹೇಳೋದಕ್ಕೂ ಆಗಲ್ಲ ಇಲ್ಲ, ಇಲ್ಲ. ಸ್ವಾಮಿ. ನಾನು ಆ ಪ್ರಶ್ನೆ ಕೇಳಿಲ್ಲ ಸ್ವಾಮಿ. ಈಗ ತಪ್ಪು ಅದು ಮಾಡ್ತಾ ಇದಾರೆ. ಅದು ಅವ್ರವ್ರ ಮನಸ್ಸಿಗೆ ನಾವು ಅದನ್ನ ತಿದ್ದಲಿಕ್ಕೆ ನಾವಲ್ಲ. ನಾವು ಬೆರಳು ತೋರ್ಸೋದಕ್ಕಲ್ಲ. ನಾನೇನ್ ಹೇಳ್ತಾ ಇರೋದೇನೆಂದ್ರೆ
ಈಗ ಯುವ ಪೀಳಿಗೆಯಾಗಿ ನೀವು ಸ್ವಾಮಿ ಅಯ್ಯಪ್ಪನ ವ್ರತಾಚರಣೆ, ಅಲ್ಲಿರುವಂತಹ ಮೂಲ ತತ್ವಗಳನ್ನ ಇನ್‌ಸ್ಟಾಗ್ರಾಮ್ ಅಲ್ಲಿ ತಿಳಿಸ್ತಾ ಇದ್ದೀರಾ. ಹೌದು ಸ್ವಾಮಿ. ಇದೇ ಒಂದು ಸಾಮಾಜಿಕ ಜಾಲತಾಣವನ್ನ ಬಳಸ್ಕೊಂಡು, ಆ ಅಯ್ಯಪ್ಪನನ್ನ ಕೇಂದ್ರೀಕೃತವಾಗಿಸ್ಕೊಂಡು ಕಾಮಿಡಿಯಾಗಿ ವಿಡಿಯೋ ಮಾಡಿ ಅವರು ವೈರಲ್ ಮಾಡ್ಬೇಕು, ನಾನು ಹೆಸರು ಮಾಡ್ಬೇಕು ಅಂತ ಹೋಗ್ತಾ ಇದ್ದಾರೆ. ಇದು ಅವ್ರು ಹೌದು. ಬೇರೆ ಏನಾದ್ರು ಮಾಡ್ಕೊಳ್ಳಿ. ನಿಜ. ಕಾಮಿಡಿ ಮಾಡೋದು ಅವರ ಒಂದು ಅಭಿನಯ, ಅದನ್ನ ಮಾಡ್ಲಿ, ಬೇಡ ಅನ್ನಲಿಲ್ಲ. ಅದಕ್ಕೆ ಬೇರೆ ಬೇರೆ ಪಾತ್ರಗಳನ್ನ ಸೃಷ್ಟಿಸ್ಕೊಳ್ಳಿ. ಅಯ್ಯಪ್ಪನನ್ನ ಅಲ್ಲಿಗೆ ತರ್ತಾ ಇದ್ದಾರೆ. ಅದು ಎಷ್ಟರ ಮಟ್ಟಿಗೆ ಅವರಿಗೆ ಸೂಕ್ತ ಅನ್ನೋದು ಅವ್ರು ಪ್ರಶ್ನೆ ಮಾಡ್ಕೋಬೇಕು. ಅದಕ್ಕೆ ಉತ್ತರ ನೀವೇ ಕೊಡಿ. ಖಂಡಿತ ತಪ್ಪು ಸ್ವಾಮಿಗಳೇ ಅದು. ಆ ನೀವ್ ಫೇಮಸ್ ಆಗ್ಬೇಕು ಅಂತಂದ್ರೂನು ಒಳ್ಳೆ ದಾರಿ ಅಂತ ಇದೆ. ಏನಂತೀರಾ ಸ್ವಾಮಿಗಳೇ? ನಾವ್ ಫೇಮಸ್ ಆಗ್ಬೇಕು ಅಂದ್ರೂ ಒಳ್ಳೆ ದಾರಿ ಇದೆ. ಈಗ ಅಯ್ಯಪ್ಪ ಸ್ವಾಮಿ ಬಟ್ಟೆ ನೀವ್ ಹಾಕೊಂಡು ಒಂದು ಕಸ ಹಿಂಗ್ ಎತ್ತಿ ಡಸ್ಟ್‌ಬಿನ್ ಅಲ್ಲಿ ಹಾಕಿದ್ರು ಕೂಡ ನಮ್ಮನ್ನ ನೋಡಿ ಲೈಕ್ಸ್ ಮಾಡೇ ಮಾಡ್ತಾರೆ. ಸ್ವಾಮಿಯೇ ಶರಣಮಯ್ಯಪ್ಪ ಅಂತ ಶೇರ್ ಮಾಡೇ ಮಾಡ್ತಾರೆ. ಸೊ ಒಳ್ಳೇದನ್ನ ಮಾಡಿ. ಸುಮ್ನೆ ರೀಲ್ಸು ಆ ಹುಡ್ಗಿ ಆಹ್, ಕೆಲವೊಂದು ಅದೇನೋ ಸೀರಿಯಲ್‌ದು ಅದೊಂದು ಸಮಥಿಂಗ್ ಏನೋ ಬಂತು ಅದು ನ್ಯೂಸ್ ನನ್ಗೆ. ಅದಾದ್ರೂ ಕೂಡ ಜನಗಳು ಅದಕ್ಕೆ ಅಡ್ಡ ಬಂದೇ ಬರ್ತಾರೆ. ಅದು ನಾವ್ ಹೇಳೋದಕ್ಕಿಂತ ಜನಗಳೇ ಉತ್ತರ ಹೇಳ್ತಾರೆ. ಇನ್ನು ಕೆಲವರಂತೂ ತಮಿಳಲ್ಲಿ, ತೆಲುಗಲ್ಲೆಲ್ಲ ನೋಡಿದೀನಿ ಸ್ವಾಮಿಗಳೇ ಬೇಜಾರಾಗೋಗುತ್ತೆ. ಏನಕ್ಕೆ ಅವರೆಲ್ಲ ಮಾಲೆಗಳು ಹಾಕ್ತಾರೆ ಅಂತ ಗೊತ್ತಿಲ್ಲ ನನಗೆ. ಫಸ್ಟ್ ಆಫ್ ಆಲ್ ನಾವು ಮೊಬೈಲ್‌ನೇ ನೋಡ್ಬಾರ್ದು. ಯಾಕೆಂದ್ರೆ ನಮ್ಮ ಮನಸ್ಸು ಚಂಚಲ ಆಗ್ಬಾರ್ದು. ಅಂಥದ್ರಲ್ಲಿ ಏನೋ ನಮ್ ಕೈಲಿ ಇರಕ್ಕಾಗ್ಲಿಲ್ಲ ಅಂದ್ರೆ ಒಂದು ಅಯ್ಯಪ್ಪ ಸ್ವಾಮಿ ಸಾಂಗು, ಅಯ್ಯಪ್ಪ ಸ್ವಾಮಿ ಮೂವೀಸ್ ಎಲ್ಲ ಇರುತ್ತೆ. ಆನಿಮೇಷನ್ ಮೂವಿ ಇದೆ. ಅದ್ರಲ್ಲಿ ಕೆಲವು ನಿಯಮಗಳು ಇದೆ ಲಾಸ್ಟಲ್ಲಿ. ಮತ್ತೆ ಶಬರಿಮಲೆ ಸ್ವಾಮಿ ಅಯ್ಯಪ್ಪ ಇದೆ, ಮಣಿಕಂಠನ ಮಹಿಮೆ ಇದೆ. ಇಂಥವೆಲ್ಲ ನೋಡ್ಬೋದು. ಅಥವಾ ರೂಲ್ಸೇ ಬೇಕಾ? ಆ ಕೀರ್ತನ ವಿಚಕ್ಷಣ ಅಂತ ಗುರುರಾಜುಲು ನಾಯುಡು ಅವ್ರು ಹೇಳಿದ್ದಾರೆ. ಬೇರೆ ಲ್ಯಾಂಗ್ವೇಜ್ ಅರ್ಥ ಆದ್ರೆ ಚಾಗಂಟಿ ಅವರು, ಗರಿಕಪಾಟಿ ಅವರು ಇವರೆಲ್ಲ ಹೇಳಿದ್ದಾರೆ ಸ್ವಾಮಿಗಳು. ಅದನ್ನೆಲ್ಲಾನು ಕೂಡ ನೋಡಿ ನಾವು ಕಲ್ತ್ಕೋಬೇಕು. ಈ ದೀಕ್ಷಾ ನಿಯಮಗಳಲ್ಲಿ ನಾವು ಮೇಯ್ನ್ ಆಗಿ ಎಲ್ಲಾ ನಿಯಮಗಳಿಗಿಂತ ಮುಂಚೆ ಏನ್ ಕಲ್ತ್ಕೋಬೇಕು ಅಂದ್ರೆ ಸ್ವಾಮಿಗಳೇ, ನಮ್ಮ ಗುರುಸ್ವಾಮಿಗಳತ್ರ ಪ್ರತಿಯೊಂದನ್ನು ಅನುಮಾನಾಸ್ಪದವಾಗಿ ಕೇಳಿ ಅದನ್ನ ಕ್ಲಿಯರ್ ಮಾಡ್ಕೊಂಡು ಹೋಗ್ಬೇಕು. ಆ ಅದನ್ನೆಲ್ಲ ನಾವು ಮಾಡೋದ್ರಿಂದ ನಮ್ಗೆ ಅಯ್ಯಪ್ಪ ಅಂದ್ರೆ ಏನು? ಅಯ್ಯಪ್ಪನ ಸ್ವರೂಪ ಅಂದ್ರೆ ಏನು? ಅಂತ ನೀಟಾಗಿ ಅರ್ಥ ಆಗುತ್ತೆ ಸ್ವಾಮಿಗಳೇ. ಮತ್ತೆ ಈಗ ನೀವು ಸೋಷಿಯಲ್ ಶಬರಿಮಲೆ ಮೀಡಿಯಾದಲ್ಲಿ ಯಾತ್ರೆ ಹೇಳಿ. ಸೋಷಿಯಲ್ ಮೀಡಿಯಾದಲ್ಲಿ ಸಿಗದೇ ಇರೋಂಥದ್ದೇನು ಇಲ್ಲ ಸ್ವಾಮಿಗಳೇ. ಎಲ್ಲಾ ಸಿಗುತ್ತೆ. ನಾವು ಪ್ರಯತ್ನ ಪಡ್ಬೇಕು ಅಷ್ಟೇನೆ. ಇನ್ನೇನಿಲ್ಲ ಸ್ವಾಮಿ. ಅಂದ್ರೆ ಈಗ ಮಾರ್ಕೆಟ್‌ಗೆ ಹೋದ್ರೆ 1 ಕೆಜಿ ಟೊಮೆಟೊ ತಗೊಂಡ್ರೆ ಚೆನ್ನಾಗಿರೋದನ್ನ ನಾವು ಹುಡುಕಿ ಆಯ್ಕೊಳ್ತೀವಿ. ಹಾ, ಅದು ಹಾ. ಒಂದ್ ಸಮಯಕ್ಕೆ ತಿನ್ನಕ್ಕೆ. ಲೈಫ್ ಲಾಂಗ್ ತಗೊಳಕ್ಕೆ ನಾವ್ ಏನ್ ಬೇಕೋ ಅದನ್ನ ಆಯ್ಕೋಬೇಕು. ಕೆಟ್ಟದನ್ನ ಪಕ್ಕಕ್ಕಿಡ್ಬೇಕು. ಎಲ್ಲ ಸಿಗುತ್ತೆ. ನಿಜ. ಈಗ ನೀವು ಶಬರಿಮಲೆ ಯಾತ್ರೆ ಮಾಡಿದ್ದು ಯಾವ ಸಮಯದಲ್ಲಿ ಸ್ವಾಮಿ? ನಾನು ಸ್ಕೂಲಲ್ಲಿದ್ದಾಗ ಸ್ವಾಮಿಗಳೇ 7ನೇ ಕ್ಲಾಸಲ್ಲಿ ಅಲ್ಲಲ್ಲ. ಹೋಗಿದ್ದೆ. ಈ ವರ್ಷ ಯಾವ ದಿನಾಂಕದಲ್ಲಿ ಮಾಡಿದ್ದು? ಈ ವರ್ಷ ಡಿಸೆಂಬರ್ 2nd ವೀಕಲ್ಲಿ ಹೊರಟಿದ್ದು ನಾವು. ನವೆಂಬರ್ 25 ಸಮಥಿಂಗ್ ಏನೋ ಮಾಲೆ ಹಾಕಿದ್ದು ಸ್ವಾಮಿಗಳೇ ನಾವು. ಅಲ್ಲ, ನೀವು ಡಿಸೆಂಬರ್ 2nd ವೀಕ್ ಹೋದಾಗ ಶಬರಿಮಲೆಯಲ್ಲಿ ವಾತಾವರಣ ಹೇಗಿತ್ತು? ತುಂಬಾ ಕ್ರೌಡ್ ಇದ್ರಾ? ಕ್ರೌಡ್ ಇದ್ರು ಸ್ವಾಮಿಗಳೇ. ನಮ್ಗೊಂದು 16 ಅವರ್ ಆಯ್ತು ದರ್ಶನ ಆಗಿದ್ದು. ನಾವ್ ಇಳಿಬೇಕಾದ್ರೆ ತುಂಬಾ ಜನಗಳು ಜಾಸ್ತಿ ಆಗೋದ್ರು ಸ್ವಾಮಿಗಳೇ. ಅದು ಏನ್ ಪೇಮೆಂಟ್ ಅಂತೀರಾ ನೀವು? ಅಲ್ಲಲ್ಲ, ಈ ಕ್ರೌಡ್ ಬಗ್ಗೆ ಕೇಳೋರ ಬಗ್ಗೆ ಏನ್ ಅಂತೀರಾ ನೀವು? ಅದು ಗವರ್ನಮೆಂಟ್ ಕಡೆಯಿಂದ ಏನಾದ್ರು ಪ್ರಾಬ್ಲಮ್ ಆಗಿರ್ಬೋದು ಸ್ವಾಮಿಗಳೇ. ದೇವಸ್ಥಾನದ ಕಡೆಯಿಂದ ದೇವಸ್ಥಾನದ ಒಂದು ಅಲ್ಲಿರುವಂತಹ ಮ್ಯಾನೇಜ್ಮೆಂಟ್ ಇಂದ ಅವ್ರಿಗೂ ಕೂಡ ಗವರ್ನಮೆಂಟ್ ಸಪೋರ್ಟ್ ತುಂಬಾ ಬೇಕಾಗಿದೆ. ಬಟ್ ಗವರ್ನಮೆಂಟು ಅವ್ರಿಗೆ ಹೆಲ್ಪ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ನನಗನ್ನಿಸ್ತು ಸ್ವಾಮಿಗಳೇ. ಅಲ್ಲ, ರಶ್ ಆಗೋ ನೀವು ಆಗ್ತಾ ಇರ್ತಾರೆ ಜನ. ಅಲ್ಲ, ನಿಮ್ಮ ಕಾಂಟ್ಯಾಕ್ಟ್ ಅಲ್ಲಿ ಇರೋರು ಇರ್ಬೋದು, ಯಾರಾದ್ರೂ ಆಗ್ಲಿ, ನಿಮ್ಮನ್ನ ಪದೇ ಸ್ವಾಮಿ ನಾನು ಜನವರಿ 2ಕ್ಕೆ ಹೋಗ್ತೀನಿ, ರಶ್ ಇರುತ್ತಾ ಅಂತ ಪ್ರಶ್ನೆಗಳೇನಾದ್ರೂ ಕೇಳ್ತಿದ್ದ? ಹೇಳಿದ್ದಾರೆ ಸ್ವಾಮಿಗಳೇ. ಏನ್ ಹೇಳ್ತಾ ಇನ್‌ಸ್ಟಾಗ್ರಾಮ್ ಇದ್ರಿ ಅಲ್ಲಿ ಅವ್ರು? ಹೇಳ್ತಿದ್ದಾರೆ. ಏನ್ ಹೇಳ್ತಾ ಹೋಗಿ ಇದ್ರಿ? ಸ್ವಾಮಿಗಳೇ, 1 ದಿನ ಆಗ್ಬೋದು, 2 ದಿನ ಆಗ್ಬೋದು. ತಾಳ್ಮೆ ಕಳ್ಕೊಳ್ದಂಗೆ ದರ್ಶನ ಮಾಡ್ಕೊಂಡ್ ಬನ್ನಿ ಅಂತ ಹೇಳ್ತೀವಿ. ನನ್ಗ್ ಗೊತ್ತಿರೋರೆ ಇಬ್ರು ದರ್ಶನ ಮಾಡ್ಕೊಳ್ದಂಗ್ ಬಂದಿದ್ದಾರೆ. ನಾನು ಬೈದ್ವಿ ಸ್ವಾಮಿಗಳೇ, ಇನ್ನೇನಕ್ಕೆ ಹೋಗ್ತೀರಾ ಸ್ವಾಮಿಗಳೇ? ಇಲ್ಲಿಂದ ಅಲ್ಲಿಗೆ ಇಷ್ಟೆಲ್ಲ ವ್ರತ ಮಾಡ್ಕೊಂಡು ಹೋಗ್ತೀರಾ. ಒಂದು ಬೆಳಗ್ಗೆ ನೈಟಿಂದ ಬೆಳಗ್ಗೆವರೆಗೂ ಇರಕ್ಕಾಗಿಲ್ಲ ಅಂದ್ರೆ ಹೆಂಗೆ ಸ್ವಾಮಿಗಳೇ? ತಾಳ್ಮೆ ಇನ್ನೇನ್ ಕಲ್ತಿದೀರಾ ಅಂತೆಲ್ಲ ಕೇಳಿದ್ವಿ. ಇಲ್ಲ ಸ್ವಾಮಿಗಳೇ ಕೆಲ್ಸ ಇತ್ತು. ಕಂಪ್ನಿಯಿಂದ ತೆಗ್ದಾಕ್ಬಿಡ್ತಾರೆ ಅಂತ ಹೇಳಿದ್ರು. ನೆಕ್ಸ್ಟ್ ಸತಿಯಿಂದ ದಯವಿಟ್ಟು ಇನ್ನೊಂದು ದಿನ ಎಕ್ಸ್ಟ್ರಾ ಹಾಕೊಂಬಿಡಿ. ನೀವೇನ್ ಟ್ರಿಪ್ ಮಾಡ್ತೀರೋ ಅವೆಲ್ಲ ಬಿಟ್ಬಿಟ್ಟು ಡೈರೆಕ್ಟ್ ಅಯ್ಯಪ್ಪ ಸ್ವಾಮಿ. ಅಯ್ಯಪ್ಪ ಸ್ವಾಮಿನೇ ಮೂಲ. ಪ್ರತಿಯೊಬ್ಬರಿಗೂ ಕೂಡ ನಾವು ವ್ರತ ಮಾಡ್ತಾ ಇದೀವಿ, ಇರುಮುಡಿ ಕಟ್ತಾ ಇದೀವಿ ಅಂದ್ರೆ ಅಯ್ಯಪ್ಪ ಸ್ವಾಮಿನೇ ಮೈನು. ನಮ್ ಗೋಲೇ ಅಯ್ಯಪ್ಪ ಸ್ವಾಮಿ. ಅಯ್ಯಪ್ಪ ಸ್ವಾಮಿದು ಏನು ನಮ್ಮ ಅ ಕಾರ್ಯಗಳು ಮಾಡ್ಬೇಕೋ, ತುಪ್ಪ ಅಭಿಷೇಕ ಕೊಡ್ಬೇಕು,
ನಾವೇನು ಅಯ್ಯಪ್ಪ ಸ್ವಾಮಿ ದರ್ಶನ ಮಾಡ್ಬೇಕು ಅದನ್ನೆಲ್ಲ ಮುಗಿಸ್ಕೊಂಡ್ ಮೇಲೆ ನಮ್ಗೆ ರಜಾ ಇತ್ತು ಅಥವಾ ಇನ್ನೂ ಡೇಸ್ ಇದಾವೆ, ನಂಬರ್ ಆಫ್ ಡೇಸ್ ಇದಾವೆ ಅಂತಂದ್ರೆ ಅದಕ್ಕೆ ಪ್ಲಾನ್ ಮಾಡ್ಕೊಳ್ಳಿ ಅಂತ ನನ್ನ ಕಡೆಯಿಂದ ಹೇಳ್ತೀನಿ ಸ್ವಾಮಿ. ಶರಣಂ ಸ್ವಾಮಿ, ಇಲ್ಲಿ ಈ ವರ್ಷ ನನ್ನ ಅನುಭವಕ್ಕೆ ಆ ಭಗವಂತ ಕೊಟ್ಟ ವಿಚಾರ ಏನು ಅಂದ್ರೆ, ಅದನ್ನ ನೀವು ಒಪ್ಕೊಳ್ತೀರಾ ಅಂತ ಅನ್ಕೋತೀನಿ. ಯಾವುದೇ ತೀರ್ಥಕ್ಷೇತ್ರ ಅಥವಾ ದೇವಾಲಯಗಳಿಗೆ ತೆರಳುವ ಯಾತ್ರಿಕರು ಅಥವಾ ಯಾತ್ರಿಕರ ಸಂಬಂಧಿಕರು ಇರಬಹುದು, ದೇವಾಲಯದಲ್ಲಿ ರಶ್ ಇದೆಯಾ ಸ್ವಾಮಿ, ರಶ್ ಇದ್ದಾಗ ಹೋಗ್ಬಾರ್ದು ಸ್ವಾಮಿ, ನನಗೆ ಫ್ರೀ ಬೇಕು ಅಂತ ಕೇಳ್ಕೊಂಡು ದಯವಿಟ್ಟು ಯಾರು ಹೋಗ್ಬೇಡಿ ಸ್ವಾಮಿ. ಹೋಗ್ಬಾರ್ದು ಆ ತರ. ಯಾವುದೇ ದೇವಸ್ಥಾನಕ್ಕೆ, ಹೌದು. ಶಬರಿಮಲೆಗೆ ಮಾತ್ರ ಅಲ್ಲ. ಯಾಕೆ ಅಂದ್ರೆ ಈಗ ನಾನು ಹೋಗ್ತಾ ಇದ್ದೀನಿ, ಇಲ್ಲಿ ಪ್ರವೀಣ್ ಸ್ವಾಮಿಗಳು ನನಗಿಂತ ಮುಂಚೆ ಹೋಗಿದ್ದಾರೆ ಸ್ವಾಮಿ. ಅವ್ರು ಹೋಗದೆ ಇದ್ರೆ ನನಗೆ ರಶ್ ಕಡಿಮೆ ಆಗ್ತಾ ಇತ್ತು ಅಂತ ನಾನ್ ಕೇಳ್ದಂಗೆ. ರಶ್ ಇದ್ರೆ ಅವ್ರನ್ನ ಬೇಡ ನಾನು ಹೋಗಲಿ ಅನ್ನೋ ಹೇಳಕ್ಕೆ ನಾನ್ ಯಾರು ಸ್ವಾಮಿ? ನಿಜ ಸ್ವಾಮಿ, ಹೌದು. ಇದೇ ತರ ಅದನ್ನ ಯಾವುದೇ ಮುಂಚೆನೆ ನಾನು ಕೇಳ್ತಾ ಇದ್ದೆ, ಮುಂದೆ ಮೊದ್ಲು ಕೇಳಿರ್ಬಹುದು ರಶ್ ಇಲ್ದೆ ಹೋಗ್ಬೇಕು ಸ್ವಾಮಿ, ನನ್ಗೆ ಅನುಕೂಲ ಬೇಕು ಅಂತ. ಆದ್ರೆ ವಿಶೇಷವಾಗಿ ಶಬರಿಮಲೆ ಕ್ಷೇತ್ರ ಅನ್ನೋದು ಪ್ರಪಂಚದಲ್ಲೇ ಎಲ್ಲೂ ಇಲ್ದಿರಂತ ಕ್ಷೇತ್ರ ಅದು. ಆ ಕಾಡಿನಲ್ಲಿ ಆ ಭಗವಂತ ಕೂತಿದ್ದಾರೆ, ವಾನಪ್ರಸ್ಥನಾಗಿ ಪಟ್ಟಬಂಧದಲ್ಲಿ ಕೂತಿದ್ದಾರೆ. ಆ ಭಗವಂತ ಅಲ್ಲಿ ನೆಲೆಸಿದ್ದಾರೆ ಅಂತಂದ್ಮೇಲೆ, ಕಾಡಿನಲ್ಲಿ ಆ ಭಗವಂತ ನಮಗಾಗಿ ಕಾಯ್ತಾ ಇದ್ದಾರೆ ಅಂದ್ಮೇಲೆ, ನಾವು ಒಂದು ದಿನ ಕಾಯಕ್ಕೆ ನಮ್ಗೆ ಯಾಕೆ ಸ್ವಾಮಿ ಚಿಂತೆ? ನೀರ್ ಕೊಡ್ಲಿಲ್ಲ, ಆಹಾರ ಕೊಡ್ಲಿಲ್ಲ. ಸ್ವಾಮಿ ಮಾಳಿಕಾಪುರ ತಮ್ಮ ಕೇಳಿದಾಗ ನಾನು ಇಲ್ಲೇ ಇದ್ದು ನೀವು ಇಲ್ಲೇ ಇರ್ತೀರಾ, ನಾನು ಇಲ್ಲೇ ಇರ್ತೀನಿ, ಯಾವ ವರ್ಷ ಕನ್ನಿಸ್ವಾಮಿಗಳು ಬರಲ್ವೋ ಆ ವರ್ಷ ನಿಮ್ಮನ್ನ ವಿವಾಹ ಆಗ್ತೀವಿ ಅಂತ ಹೇಳ್ತಾರೆ. ಅದು ಕೆಲವೊಂದು ತುಂಬಾ ನೀವು ಆಳಕ್ ಹೋದ್ರೆ ಅದು ಮಾಳಿಗೆ ಪುರತಮ್ಮನ ವಿಚಾರ ನಾನು ತಿಳಿಸಿದೀನಿ, ಅದನ್ನ ಇಲ್ಲಿ ಪ್ರಸ್ತಾಪ ಪಡಿಸೋಣ. ಆ ಕನ್ನಿಸ್ವಾಮಿ ವಿಚಾರನೇ ಅಲ್ಲಿ ಬರೋಲ್ಲ, ಆ ತಾಯಿಯ ಸ್ವರೂಪ ಆಗ್ತಾರೆ ಮಾಳಿಗೆ ಪುರತಮ್ಮ ಅಯ್ಯಪ್ಪನಿಗೆ. ಹೌದು. ಆದ್ರಿಂದ ಅದು ತಿಳ್ಕೊಳ್ಳಿ, ಮುಂದೆ ತಿಳ್ಕೊಂಡು ನೀವು ತಿಳಿಸಿ. ಮಧುರೆ ಮೀನಾಕ್ಷಿ ಸ್ವರೂಪಿಣಿಯಾಗಿ ಆ ತಾಯಿಯ ರೂಪದಲ್ಲಿದ್ದಾರೆ. ಇಲ್ಲಿ ಕೆಲವೊಂದು ವಿಚಾರಗಳನ್ನ ನಾವು ನಂಬ್ಕೊಂಡಿದ್ದೋ ಅದನ್ನ ಇನ್ನೂ ಅದೇ ಈಗ ನಾನು ಆಗ್ಲೇ ಹೇಳ್ದಂಗೆ ಅದಕ್ಕಿಂತ ಉತ್ತಮವಾದ ವಿಚಾರ ಅಂತ ತಿಳ್ಕೊಂಡಾಗ ನಾವು ಬದಲಾವಣೆ ಆಗ್ಬೇಕು. ಆದ್ದರಿಂದ ರಶ್ ವಿಚಾರ ಯಾರೋ ಹೇಳ್ಬೇಡಿಸ್ತೀನಿ. ಮತ್ತೆ ಬಹುಮುಖ್ಯವಾಗಿ ಇವರ ಇನ್ಸ್ಟಾಗ್ರಾಮ್ ಪೇಜ್ ಅನ್ನ ನಾನೀಗ ಅವರಿಂದ ಕೇಳ್ತಾ ಇದ್ದೀನಿ. ಯಾಕೆಂದ್ರೆ ಇಲ್ಲಿ ನಮಗೆ DSS ಮೀಡಿಯಾ ಆಗ್ಲಿ ಅಥವಾ ತತ್ವಮಸಿ ಆಗ್ಲಿ ಅಥವಾ ಶಬರಿಮಲೆ ಪುಣ್ಯ ಸನ್ನಿಧಾನ ಆಗ್ಲಿ, ಅದೆಲ್ಲ ಹೆಸರುಗಳನ್ನ ನನಗೆ ಕಣ್ಣನ್ ಅಂತ ಇದ್ದೀನಿ, ಅವ್ರ ಪ್ರವೀಣ್ ಅಂತ ಇದೆ, ಅಷ್ಟೇ ಹೆಸರು ಹೊರತು ವಿಚಾರ ಮುಖ್ಯ ಇಲ್ಲಿ. ವಿಚಾರದ ಹೊರತಾಗಿ ಬೇರೆ ಏನು ಬೇಕಾಗಿಲ್ಲ ಸ್ವಾಮಿ. ಅವರ ಇನ್ಸ್ಟಾಗ್ರಾಮ್ ಪೇಜ್ ಅನ್ನ ದಯವಿಟ್ಟು ಎಲ್ರು ನೋಡಿ, ಅವರಲ್ಲಿ ಬೇರೆ ಏನಾದ್ರೂ ಅವ್ರು ಹೇಳಿದ್ರೆ ದಯವಿಟ್ಟು ಅದನ್ನ ಡಿಸ್ಲೈಕ್ ಮಾಡಿ. ಅದನ್ನ ನಾನು ಅವ್ರ ಪರವಾಗಿ ನಾನು ಅವ್ರಿಗೆ ಹೇಳ್ತಾ ಇದ್ದೀನಿ. ನಿಮಗೆ ಆ ಭಗವಂತನ ವಿಚಾರ ಅಥವಾ ಬೇರೆಯ ಒಳ್ಳೆ ವಿಚಾರಗಳು ಎಲ್ಲೇ ಇರ್ಲಿ ಅದನ್ನ ಶೇರ್ ಮಾಡಿ ಸ್ವಾಮಿ. ಒಳ್ಳೆ ವಿಚಾರ ಅಂದಿದ್ದನ್ನ ತಲುಪಿಸೋದು ಅದು ಬಹಳ ಕಷ್ಟ, ಬೇಗ ರೀಚ್ ಆಗಲ್ಲ ಒಳ್ಳೆಯದು. ಏನಾದ್ರೂ ಒಂದು ಬೇರೆ ಹಾಕಿ ನಿಮಿಷದಲ್ಲಿ 1,00,000 ಜನ ನೋಡ್ತಾರೆ, ಅದ್ರ ಬಗ್ಗೆ ಕಾಮೆಂಟ್ ಗಳ ಸುರಿಮಳೆ ಆಗುತ್ತೆ. ಒಳ್ಳೇದು ಬೇಗ ಯಾರಿಗೂ ಇಡ್ಸಲ್ಲ, ಆದ್ರೆ ಅದು ಇಡ್ಸಿದ್ದು ಶಾಶ್ವತವಾಗಿ ಉಳಿಯುತ್ತೆ. ಅವರ ಪೇಜ್ ಬಗ್ಗೆ ಈಗ ಅವ್ರು ಹೇಳ್ತಾರೆ. ಸ್ವಾಮಿ ನಿಮ್ ಪೇಜ್ ಬಗ್ಗೆ ಹೇಳಿ ಸ್ವಾಮಿ. ಪೇಜ್ ನೇಮ್ ಹೇಳ್ಬೇಕಾ ಸ್ವಾಮಿ? ನೇಮು ಯಾರಿಗಾದ್ರೂ ಸರ್ಚ್ ಮಾಡಿ ಯಾವ ರೀತಿ ನಿಮ್ಮನ್ನ ನೋಡ್ಕೋಬಹುದು, ಏನೇನ್ ವಿಡಿಯೋಗಳಿದೆ. ಮುಂದಿನ ದಿನಗಳಲ್ಲಿ ನೀವು ಇನ್ನು ಮತ್ತಷ್ಟು ಒಳ್ಳೆ ವಿಡಿಯೋಗಳನ್ನ ಮಾಡಿ ಸ್ವಾಮಿ ಅಯ್ಯಪ್ಪನ ವಿಚಾರನೇ ಅಂತ ಅಲ್ಲ, ಎಲ್ಲಾ ವಿಚಾರನೂ ತಿಳಿಸಿ. ಯುವ ಪೀಳಿಗೆ ಈ ರೀತಿ ಮುಂದೆ ಬರೋದು ತುಂಬಾ ತುಂಬಾ ಸ್ವಾಗತಾರ್ಹವಾದ ಬೆಳವಣಿಗೆ. ಸರಿ ಸ್ವಾಮಿ, ನಾನು ಮೂಲತಃ ಸಿನಿಮಾ ಇಂಡಸ್ಟ್ರಿ ತುಂಬಾ ಟ್ರೈ ಮಾಡ್ತಿದ್ದೆ. ಅವಕಾಶಗಳು ಬರ್ತಾ ಇರ್ತವೆ, ಹೋಗ್ತಾ ಇರ್ತವೆ. ನಾವು ಕೂಡ ಪ್ರಯತ್ನ ಪಡ್ತಾ ಇರ್ಬೇಕು. ಹಾಗಾಗಿ ಸಿನಿಮಾ ಸಂಬಂಧಪಟ್ಟಂಗೆ, ಶಾರ್ಟ್ ಫಿಲ್ಮ್ ಸಂಬಂಧಪಟ್ಟಂಗೂ ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋಗಳಿದಾವೆ, ರೀಲ್ಸ್ಗಳಿದಾವೆ. ಇತ್ತೀಚೆಗೆ ಅಯ್ಯಪ್ಪ ಸ್ವಾಮಿ ಬಗ್ಗೆ ವಿಡಿಯೋಗಳು ಮಾಡ್ಬೇಕು ಅಂತ ಅನ್ನಿಸ್ತು. ಏನೋ ಭಗವಂತನ ಸೇವೆ, ಅದು ನಾವು ಅನ್ಕೊಂಡ್ರೆ ಮಾಡುವಂಥದ್ದಲ್ಲ, ಅದಾಗೋಯ್ತು. ಹಾಗಾಗಿ ಹಂಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇನ್ನೂ ವಿಡಿಯೋಗಳು ಹಾಕ್ತಾ ಇರ್ತೀನಿ. ತುಂಬಾ ಪ್ರಶ್ನೆಗಳಿಗೆ ಉತ್ತರಗಳು ನೆನ್ನೆನೆ ಸಿಕ್ಕಿದೆ ನನಗೆ. ಅದ್ರ ಬಗ್ಗೆನೂ ಕೂಡ ಕೆಲವು ವಿಡಿಯೋಗಳು ಮಾಡಾಕ್ತೀನಿ. ಅಯ್ಯಪ್ಪ ಸ್ವಾಮಿ ಎಲ್ಲಾರ್ಗೂ ಒಳ್ಳೇದು ಮಾಡ್ಬೇಕು ಅಲ್ಲ, ಮಾಡ್ತಾರೆ. ನಾವು ಕೂಡ ಅಯ್ಯಪ್ಪ ಸ್ವಾಮಿಯ ಒಂದು ವಿಧಾನಗಳನ್ನ ಫಾಲೋ ಅಪ್ ಮಾಡ್ಬೇಕು ಅಂತ ಅಯ್ಯಪ್ಪ ಸ್ವಾಮಿ ಹತ್ರ ಬೇಡ್ಕೊಂತೀನಿ ಸ್ವಾಮಿ. ಸ್ವಾಮಿ ಶರಣ. ನಿಮ್ಮ ಪೇಜ್ ಹೆಸರು ಹೇಳಿಲ್ಲ. ಪೇಜ್ ಹೆಸರು ಕಿಂಗ್ ಪ್ರವೀಣ್ ಜಿ ಅಂತ ಇದೆ. KING ಕಿಂಗ್ ಪ್ರವೀಣ್ ಜಿ ಅಂತ ಇದೆ ಸ್ವಾಮಿ. ಪ್ರವೀಣ್ ಆದ್ಮೇಲೆ ಡಾಟ್ ಇದೆಯಾ? ಇಲ್ಲ ಸ್ವಾಮಿ, ಜಿ ಅಂತ. ಸ್ವಾಮಿಗಳೇ, ಯಾರಾದ್ರೂ ಇನ್ಸ್ಟಾಗ್ರಾಮ್ ನಲ್ಲಿ ಕಿಂಗ್ ಸ್ಪೇಸಾ?
ಇಲ್ಲ ಸ್ವಾಮಿಗಳೇ, ಕಿಂಗ್ ಪ್ರವೀಣ್ ಜಿ. ಕಿಂಗ್ ಪ್ರವೀಣ್, KING ಈ ಜಿ ಒಂದು ಸರ್ಚನ್ನ ಮಾಡಿ ಬಹುಮುಖ್ಯವಾಗಿ ಸ್ವಾಮಿ ಅಯ್ಯಪ್ಪನ ವಿಚಾರವನ್ನ ನೀವು ನೋಡಿ, ಜೊತೆಗೆ ಅವರಲ್ಲಿ ಅಭಿನಯದ ಬಗ್ಗೆ ಏನಾದ್ರೂ ಒಂದು ನೀವು ಅವ್ರಿಗೂ ಮಾರ್ಗದರ್ಶಕರಾಗ್ಬೋದು, ಅವರಿಂದ ನೀವು ತಿಳ್ಕೊಬಹುದು. ಆ ವಿಚಾರದಲ್ಲಿ ಯಾರಿಗ್ ಬೇಕಾದ್ರೂ ನೆರವಾಗಂತದಕ್ಕೆ ನಿಮ್ ಕೈಲಾಗಿದ್ದು ನೀವೇನು ಅದರಿಂದ ಏನು ದುಡ್ಡನ್ನ ಖರ್ಚು ಮಾಡ್ಬೇಡಿ, ಏನು ಮಾಡ್ಬೇಡಿ. ಸ್ವಾಮಿ ಬೇರೆ ಒಂದ್ ಪೇಜ್ ಅನ್ನ ನೀವು ನೋಡಿ, ನಿಮ್ಗೆ ಅಭಿನಯದಲ್ಲಿ ಅಥವಾ ಅವ್ರಿಗೆ ಏನಾದ್ರೂ ಒಂದು ಅವಕಾಶ ಕೊಡಕ್ಕೆ ಅಂತ ಚಾನ್ಸಸ್ ಏನಾದ್ರೂ ಇದ್ರೆ, ಯಾರಾದ್ರೂ ಈ ವಿಡಿಯೋಗಳನ್ನು ನೋಡ್ತಾ ಇರೋದ್ರೆ ದಯವಿಟ್ಟು ತಿಳಿಸಿ. ಇದು ಕೇವಲ ಮನುಷ್ಯ ಮಾಡಬಹುದಾಗಿದ್ದು ಸಹಾಯ ಅಂದ್ರೆ ಇದೊಂದೇ ಸ್ವಾಮಿ. ಯಾವುದೇ ಒಂದು ನಾವು ಏನು ದುಡ್ಡು ಖರ್ಚು ಮಾಡ್ತಾ ಇಲ್ಲ, ಏನಿಲ್ಲ. ಅವರಿಗೆ ಒಂದು ವೇದಿಕೆ ಬೇಕು, ಆ ವೇದಿಕೆಯನ್ನ ಕೊಡಿ. ಕಳೆದ ಒಂದು ವಿಡಿಯೋಗಳಲ್ಲಿ ಶಿವಮೊಗ್ಗದ ಒಂದು ಸ್ವಾಮಿ ಅಯ್ಯಪ್ಪನ ಭಜನೆಯ ವಿಚಾರವನ್ನು ತಿಳ್ಕೊ, ಮತ್ತು ಬಹುಮುಖ್ಯವಾಗಿ ಇಂತಹ ಒಂದು ಪ್ರತಿಭೆಗಳು ಯಾವುದೇ ಇರ್ಲಿ, ಆ ಒಳ್ಳೆಯ ಪ್ರತಿಭೆಗಳು, ಆಮೇಲೆ ಜಂಗ್ಲಿ ರಮ್ಮಿನ ತೇರಿಸ್ತೀನಿ ಅದು ಇದು ಅಂದ್ರೆ ನಾವು ಓದ್ದು ಬುದ್ಧಿ ಕಲಿಸ್ತೀವಿ ಅವ್ರಿಗೆ. ಅದಕ್ಕೂ ರೆಡಿ. ನಾವು ಬರೀ ಮಾಲೆ ಹಾಕಿದೀವಿ ಅಂತ ಇದೆ ಎಂತದಿಲ್ಲ. ಮನೆ ಆಳ ಕೆಲಸ ಮಾಡೋಂಥದ್ದು ಬೇಡ, ಮನೆಯ ಉದ್ಧಾರ ಮಾಡೋಂತ ಕೆಲಸಗಳು ಯಾವುದೇ ಇದ್ರು ಈ ನಿಮ್ಮ VSS ಮೀಡಿಯಾ ಆನ್ಲೈನ್ ಚಾನಲ್ ಮತ್ತು ಇಂತಹ ಕಿಂಗ್ ಪ್ರವೀಣ್ ಜಿ ಇನ್ಸ್ಟಾಗ್ರಾಮ್ ಅಲ್ಲಿ ನೀವು ಯಾವುದೇ ವಿಚಾರವನ್ನ ನಾನು ಅವ್ರ ಅನುಮತಿ ಇಲ್ಲದೆ ಹೇಳ್ಬಿಡ್ತಾ ಇದ್ದೀನಿ. ಯಾರು ಬೇಕಾದ್ರೂ ತಿಳಿಸ್ಬೋದು. ಖಂಡಿತ ಸ್ವಾಮಿಗಳೇ, ನನ್ಗೆ ಗೊತ್ತಿರೋದು ಅವ್ರಿಗೂ ಹೇಳ್ತೀನಿ. ಅವ್ರ ಹತ್ರ ನನಗೂ ವಿಚಾರಗಳು ತಿಳಿತಾ ಇರ್ತವೆ. ಸ್ವಾಮಿ ಶರಣು ತುಂಬಾ ಜನ ಫೋನ್ ಕೂಡ ಮಾಡ್ತಾ ಇರ್ತಾರೆ. ಮತ್ತೆ ಬಹುಮುಖ್ಯವಾಗಿ ನನ್ನ ಅನುಭವ ಅಥವಾ ನಮಗೆ ಕೊಟ್ಟಿರುವಂತ ಮಾರ್ಗದರ್ಶಕರಿಂದ ಒಂದು ವಿಚಾರ ನಿಮ್ಗೆ ಹೇಳ್ಬಿಡ್ತೀನಿ ಸ್ವಾಮಿ. ಸ್ವಾಮಿ ಅಯ್ಯಪ್ಪನ ವಿಚಾರಧಾರೆಯನ್ನ ತಿಳಿಸ್ಬೇಕಾದ್ರೆ ನಾವು ಹೇಳಿದ್ದೇ ಫೈನಲ್ ಅಂತ ಆಗಲ್ಲ. ಯಾವುದೇ ಒಂದು ದೈವದ ವಿಚಾರದಲ್ಲಿ ನಿಮಗೆ ಅದು ಈಗ ಸತ್ಯ ಅಂದಿದ್ದು ಅದು ಮುಂದೆ ತಪ್ಪಾಗಬಹುದು, ಅವಾಗ ಬೇಸರಗೊಳ್ಬೇಡಿ. ಅದಕ್ಕಿಂತ ಉತ್ತಮವಾದ ಮಾಹಿತಿ ಈಗ ನೀವ್ ಹೇಳಿದ್ರಿ ಬಾಳಿಗೆ ಪುರತಮ್ಮನ ವಿಚಾರ ಎಲ್ಲ ಶಬರಿಮಲೆ ಸ್ವಾಮಿ ಅಯ್ಯಪ್ಪನ ಒಂದು ಚಿತ್ರದಲ್ಲಿ ಇರಬಹುದು, ನಾಟಕದಲ್ಲಿ ಇರಬಹುದು, ಎಲ್ಲವೂ ಅದೇ ರೀತಿ ಆ ಒಂದು ಸೃಷ್ಟಿಸಿದ್ದಾರೆ. ಆದ್ರೆ ಹಿಂದೆನೆ ಬೇರೆ ಒಂದು ಇದಿದೆ. ಅದಕ್ಕೆ ದೇವ ಮೂಲ, ನದಿ ಮೂಲ, ಋಷಿ ಮೂಲ ಎಲ್ಲವನ್ನ ಕೆತ್ಲಿಕ್ಕೆ ನಾವು ಹೋಗ್ಬಾರ್ದು. ಅಯ್ಯಪ್ಪ ನಮ್ಮ ದೇವರು, ನಂಬಿಕೆ. ಆ ನಂಬಿಕೆ ಅಡಿಯಲ್ಲಿ ನಾವು ಒಳ್ಳೆಯ ಮಾರ್ಗದಲ್ಲಿ ನಡೆದ್ರೆ ನಿಮ್ಮ ಮನೆಯಲ್ಲೇ ಇದಾರೆ ಸ್ವಾಮಿ ಅಯ್ಯಪ್ಪ, ಎಲ್ಲೂ ಹೋಗಲ್ಲ ಅವರು. ನಾನ್ ಬೆಳಗ್ಗೆ ಯಾಕೆ ಹೋಗ್ತೀವಿ, ನನ್ನ ಮೊಬೈಲ್ ಅಲ್ಲಿ ವಾಲ್ ಪೇಪರ್ ಇದೆ ಸ್ವಾಮಿ. ಬೆಳಗ್ಗೆ ಇದ್ರೆ ನನ್ನ ಮೊಬೈಲ್ ಅಲ್ಲಿ ವಾಲ್ ಪೇಪರ್ ಇದೆ ಸ್ವಾಮಿ. ಸ್ವಲ್ಪ ಜನ ಹೇಳ್ತಾ ಇದಾರೆ ಮನೇಲಿ ಇದ್ರೆ ತುಂಬಾ ಹಂಗೆ ಹಿಂಗೆ ಅಂತ. ನೀವು ಪೂಜೆ ಮಾಡ್ಬೇಡಿ, ಮನೆ ಮೇಲ್ಗಡೆ ಒಂದು ಸೆಲ್ಫ್ ಇರುತ್ತೆ, ನಿಮ್ಮ ಪ್ರತಿಯೊಂದು ಐಟಮ್ಗಳನ್ನ ಸೆಲ್ಫ್ ಮೇಲೆ ಇಟ್ಕೊಬಹುದು ಅಂತ ನನ್ಗನ್ಸಿದೆ ಸ್ವಾಮಿಗಳೇ. ಕೆಲವೊಬ್ರು ಪೂಜೆ ಮಾಡಬಾರ್ದು ಅಂತೀರಾ ನೀವು? ಅಲ್ಲ, ನಾನು ಇಲ್ಲಿ ನಿಮ್ಮೊಂದು ಪ್ರಶ್ನೆ ಕೇಳ್ತೇನೆ. ಯಾಕೆ ಅಲ್ಲ ನೀವು ಮಾಡಬೇಡಿ ಅಂತಂದ್ರೆ ಯಾಕೆ ಮಾಡಬಾರ್ದು? ಅಂದ್ರೆ ನಮ್ಮ ಹಳಬ್ರು, ಅಂದ್ರೆ ನಮ್ಮ ಹಿಂದೆ ಜನರೇಷನ್ ಅವರೆಲ್ಲ ಏನ್ ಹೇಳಿದಾರೆ, ಅಯ್ಯಪ್ಪ ಸ್ವಾಮಿಗೆ ಆ ಟೈಮಲ್ಲಿ ಮಾತ್ರ ಪೂಜೆ ಮಾಡ್ಬೇಕು, ಇಂಥವ್ರು ಮಾತ್ರ ಪೂಜೆ ಮಾಡ್ಬೇಕು ಅಂತ ಹೇಳೋದು, ಹಂಗೆ ಫಾಲೋ ಮಾಡ್ಕೊಂಡ್ ಬಂದ್ಬಿಟ್ಟಿದ್ದಾರೆ. ಈಗ ನಮ್ ತಾಯಿ ನಾನು ಹೇಳಿದ್ರು ಕೂಡ ಅವ್ರು ಭಯ ಬೀಳ್ತಾರೆ, ಅಲ್ಲೆಲ್ಲ ಇಡಬೇಡಿ ಸ್ವಾಮಿ, ಈ ತರ ನಾವೆಲ್ಲ ನಾನ್ ವೆಜಿಟೇರಿಯನ್ಸ್ ಅದು ಇದು ಅಂತ. ಬಟ್ ನನಗನ್ಸಿದ ಮಟ್ಟಿಗೆ ಅಯ್ಯಪ್ಪ ಸ್ವಾಮಿ ಕೂಡ ಎಲ್ಲಾ ದೇವ್ರ ತರನೇ, ಅವರು ಕೂಡ ಅಯ್ಯಪ್ಪನಲ್ಲೇ ನಾವು ಶಿವನನ್ನ ನೋಡ್ಬೋದು, ವಿಷ್ಣುವನ್ನ ನೋಡ್ಬೋದು. ನಿಮ್ಗೆ ಅನಿಸ್ತಲ್ವಾ? ನಿಮಗ್ ಅನ್ಸಿದೆ ಅಲ್ವಾ? ಅದು ಕರೆಕ್ಟ್. ಈಗ ನಾನ್ ವೆಜ್ ಅವ್ರವ್ರ ಆಹಾರ ಕ್ರಮ ಅದು. ನೀವು ಮನೆಗಳಲ್ಲಿ ಕೆಲವೊಂದ್ ಸಮಯದಲ್ಲಿ ಮಹಿಳೆಯರು ಪೂಜೆ ಮಾಡಲ್ಲ, ಆ ಟೈಮಲ್ಲಿ ದೇವ್ರ ಮನೆಗೆ ಹೋಗ್ತಾರ ಅವರು, ಹಾಕ್ಬಿಡ್ತಾರೆ. ಹೌದು, ಯಾರು ಹೋಗಲ್ಲ ಸ್ವಾಮಿ, ಬೇಕು ಅಂತ ಯಾರು ಹೋಗಲ್ಲ. ಅಯ್ಯಪ್ಪನೂ ದೇವ್ರೆ, ಅವರು ದೇವ್ರೆ. ಬೇರೆ ಒಬ್ಬರಿಗೆ ಮಡಿ ಬೇಡ ಅಂದ್ರೆ ನೀವು ನಾನ್ ವೆಜ್ ತಿಂದು ಬೇರೆ ಒಬ್ಬರ ಮನೆಯಲ್ಲಿ ಬೇರೆ ಫೋಟೋ ಇಡಬಹುದಾದ್ರೆ ಆ ದೇವರು ನಾನ್ ವೆಜ್ಗೆ ಅವ್ರು ಹೋಗ್ತಾರ? ಈಗ ಶಿವ ನಾನ್ ವೆಜ್, ವಿಷ್ಣುವಿಗೆ ನಾನ್ ವೆಜ್ ತಿಂದಾಗ ನೀವು ಪೂಜೆ ಮಾಡ್ಬೋದು. ಹಾಗೇನೆ ಅಯ್ಯಪ್ಪನ ಫೋಟೋ ತಂದು ನೀವು ಆ ಮರದ ಹತ್ರನೋ ನದಿ ಹತ್ರನೋ ಇಡಕ್ಕಿಂತ ಅಥವಾ ಗಂಟು ಕಟ್ಟಿ ಮೇಲೆ ಇಡಕ್ಕಿಂತ ದೇವ್ರ ಮನೇಲಿ ಇಡಿ ಸ್ವಾಮಿ. ನೀವು ಯಾವಾಗ ಬೇಕಾದ್ರೂ ಹೋಗಿ ಪೂಜಿಸಿ. ಆ ವಿಚಾರವನ್ನ ದಯವಿಟ್ಟು ತಿಳಿಸಿ ಸ್ವಾಮಿ. ನೀವು ನಿಮ್ಗೆ ನಾನು ಪಾದಕಿಯರಿಗೆ ಹೇಳ್ತಾ ಇದ್ದೀನಿ, ಭಗವಂತ ಎಲ್ಲರೂ ಒಂದೇ ನಮ್ಗೆ. ನೀವ್ ಇಟ್ಕೊಂಡಿದ್ದೀರಾ. ಮತ್ತೆ ಇನ್ನೊಂದು ವಿಚಾರ, ಫೋಟೋ ಇಟ್ರೇನೆ ಮಾತ್ರ ಅಯ್ಯಪ್ಪ ಅಂತ ಅಲ್ಲ, ಆದ್ರೆ ಆ ಫೋಟೋ ಇಟ್ಕೊಂಡ್ಮೇಲೆ ಅದಕ್ಕೆ ಸರಿಯಾದ ಒಂದು ರೀತಿ ರಿವಾಜುಗಳನ್ನ ಕಾಪಾಡ್ಬೇಕು. ಎಲ್ಲಂದ್ರಲ್ಲಿ ಎಸೆಯೋದನ್ನ ನಮ್ಮ ದೈವನ ನಾವು ಅದೇ ಆಗ ಗಂಟ ಕೆಲ್ಸ ಬೇಕು, ಕೆಲ್ಸ ಆದ್ಮೇಲೆ ಓದ್ದು ತಳ್ಳಬೇಕು ಅಂತ ನಾವು ಆಡು ಭಾಷೆ ಹೇಳ್ಬೇಕು. ಅದನ್ನ ದಯವಿಟ್ಟು ತಿಳ್ಕೊಂಡು ತಿಳಿಸಿ ಸ್ವಾಮಿ. ಫೋಟೋ ಇಟ್ರೆ ಯಾವುದೇ ತಪ್ಪಿಲ್ಲ ಸ್ವಾಮಿ, ಮನೇಲಿ ಇಡ್ಬೋದು, ಪೂಜೆ ಮಾಡಬಹುದು. ಆ ಭಗವಂತನ ಯಾವತ್ ಬೇಕಾದ್ರೂ ನೆನ್ಸ್ಬೋದು.
ನಾವು ಸೀಸನ್ ಸ್ವಾಮಿಗಳಾಗದ್ ಬೇಡ. ಸೀಸನ್ ಅನ್ನೋದೇ ಇಲ್ಲ ಯಾವತ್ತು ಅಯ್ಯಪ್ಪನಿಗೆ. ನಿಜ ಸ್ವಾಮಿಗಳೇ. ಯಾಕೆಂದ್ರೆ ಹೌದು. ಈಗ ನಾನ್ ನಿಮ್ಗೆ ಒಂದು ಪ್ರಶ್ನೆ ಕೇಳ್ತೀನಿ ಸ್ವಾಮಿ. ಮಾಲಾಧಾರಣೆ ಮಾಡಿದಿರಾ, ನವೆಂಬರ್, ಡಿಸೆಂಬರ್, ಜನವರಿಲಿ ವಿಚಾರಗಳನ್ನ ತಿಳಿಸ್ತೀರಾ. ಇನ್ನು 9 ತಿಂಗಳು ವಿಚಾರ ನೀವು ಆ ಅಯ್ಯಪ್ಪನ ಹಾಡ್ ಕೇಳಲ್ವಾ? ಇಲ್ಲ ವಿಚಾರ ತಿಳಿಸಲ್ವಾ? ನಾನು ವಾರದಲ್ಲಿ ಒಂದ್ 2 ದಿವಸ ಪ್ರವಚನಗಳು ಕೇಳ್ತಾ ಇರ್ತೀನಿ ಸ್ವಾಮಿಗಳೇ. ಅದ್ರಲ್ಲಿ ಅಯ್ಯಪ್ಪ ಸ್ವಾಮಿದು ಖಂಡಿತ 100% ಇದ್ದೇ ಇರುತ್ತೆ. ಆಮೇಲೆ ನನ್ನತ್ರ ನನ್ನ ಫೇವರೆಟ್ ಸಾಂಗ್ಸ್ ಒಂದ್ 23 ಏನೋ ಅಯ್ಯಪ್ಪ ಸ್ವಾಮಿ ಸಾಂಗ್‌ಗಳನ್ನ ಪ್ಲೇ ಲಿಸ್ಟ್ ಅಲ್ಲಿ ಅಯ್ಯಪ್ಪ ಸ್ವಾಮಿ ಸಾಂಗ್ಸ್ ಅಂತ ಪ್ಲೇ ಲಿಸ್ಟ್ ಅಲ್ಲಿ ಸೇವ್ ಮಾಡಿ ಇಟ್ಟಿರ್ತೀನಿ. ದಿನ ನಾನು ಕೆಲಸ ಮಾಡ್ಬೇಕಾದ್ರೂ ಸಾಂಗ್‌ಗಳು ಹೆಡ್‌ಫೋನ್ ಹಾಕೊಂಡು ಕೇಳ್ತಾ ಇರ್ತೀನಿ ಸ್ವಾಮಿ. ಅದ್ರಲ್ಲೆಲ್ಲ ಏನಿಲ್ಲ. ನಾರ್ಮಲ್ ಸಾಂಗ್ ಕೇಳ್ಬೇಕಾ? ಅದಕ್ಕೆ ಅಂತ ಒಂದ್ ದಿವಸ ಇರುತ್ತೆ. ನಾನು ಶುಚಿ ಇದ್ದಿದ್ದ ದಿವಸ ಖಂಡಿತ ನಾನು ಪ್ರವಚನಗಳು, ಅಯ್ಯಪ್ಪ ಸ್ವಾಮಿ ಸಾಂಗ್ ಹಾಡುಗಳನ್ನ ಕೇಳ್ತೀನಿ ಸ್ವಾಮಿಗಳೇ. ಮತ್ತೆ ಇನ್ನೊಂದಿನ ಯೂಟ್ಯೂಬಲ್ಲಿ ನಾರ್ಮಲ್ ಆಗಿ ಭಗವಂತನ ಬಗ್ಗೆ ಸರ್ಚ್ ಮಾಡೋದು ಎಲ್ಲ ಇದ್ದೇ ಇರುತ್ತೆ. ಆ ಕೆಟ್ಟದ್ದು ಇರುತ್ತೆ ನಮ್ಮತ್ರ, ಒಳ್ಳೇದು ಇರುತ್ತೆ. ನಾವ್ ಯಾವ್ದನ್ನ ಚೂಸ್ ಮಾಡ್ಕೊಂತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಸ್ವಾಮಿ. ನೀವು ಒಂದು ಟ್ಯಾಗ್‌ಲೈನ್ ಕೊಟ್ಟಿದ್ದೀರಾ ನಿಮ್ಮ ಇನ್‌ಸ್ಟಾಗ್ರಾಮ್‌ನಲ್ಲಿ. ಅಯ್ಯಪ್ಪ ಸ್ವಾಮಿ ವ್ರತಧಾರಿಗಳ ಸಂದೇಹಕ್ಕೆ ಏನೋ ಅಂತ. ಅದೇನ್ ಹೇಳಿ? ಮೇಲ್ಗಡೆ ಟೆಕ್ಸ್ಟ್ ಅಯ್ಯಪ್ಪ ಹಾಕಿದ್ದೀರಲ್ಲ. ಅಯ್ಯಪ್ಪನ ಸಂದೇಹಗಳು ಮತ್ತೆ ಸಲಹೆಗಳು ಅಂತ ಹಾಕಿದೀನಿ ಸ್ವಾಮಿ. ಹ್ಮ್, ಹ್ಮ್. ಈಗ ಸಂದೇಹಗಳು, ಸಲಹೆಗಳು ನೀವು ಕೊಡ್ತಾನೆ ಇರ್ಬೇಕು. ಮತ್ತೆ ಕೊಡ್ತಾ ಇರ್ಬೇಕಾದ್ರೆ ಕೆಲವೊಂದು ಅನಾದಿ ಕಾಲದಿಂದ ಯಾವ್ದೋ ಒಂದು ಕಾರಣಕ್ಕೆ ಮಾಡಿದ್ರು ಅಂದ್ರೆ, ಅದ್ರ ಹಿಂದೆನೆ ಏನ್ ನೀವ್ ಹೇಳಿದ್ರಿ ಆಗ್ಲೇ ಗುರುಸ್ವಾಮಿಗಳನ್ನ ಕೇಳ್ಬೇಕು ಅಂತ. ಹೌದು ಫೋಟೋ ಸ್ವಾಮಿ. ಇಡ್ಬೇಕು ಸರಿ, ಇಡಬಾರ್ದು ಅಂತ. ಯಾಕೆ ಇಡಬಾರ್ದು ಸ್ವಾಮಿ ಅಂತ ಕೇಳ್ಬೇಕು. ಹೌದು ಸ್ವಾಮಿ. ಪ್ರಶ್ನೆ ಮಾಡ್ಬೇಕು. ಅವ್ರು ಹೇಳಿದ ತಕ್ಷಣ ಆಯ್ತು ಸ್ವಾಮಿ ನಾನು ಇಡಲ್ಲ, ತಗೊಂಡೋಗಿ ನದಿ ಹತ್ರ ಬಿಡ್ತೀನಿ, ಮಾಲೆನ ಹಾಕಿ ಎತ್ಕೊಂಡೋಗಿ ಬಿಸಾಕ್ತೀನಿ ನಾನು ಅಂತಂದ್ರೆ ಏನ್ ಪ್ರಯೋಜನ? ಸ್ವಾಮಿ ಈಗ ಸ್ವಾಮಿಗಳೇ ಅದ್ರ ಈ ಬಗ್ಗೆ ಹೇಳಿದ್ದೀನಿ ನಾನು. ಇನ್ನೂ ಕೂಡ ಒಂದು ವಿಡಿಯೋ ತುಂಬಾ ವೈರಲ್ ಆಗ್ತಾ ಇದೆ. ಇವಾಗ್ಲೂ ಕೂಡ ಆಗ್ತಾ ಇದೆ. ಸ್ವಾಮಿಗಳೇ ನಾವು ನಾನ್ ವೆಜ್ ತಿಂತೀವಿ. ಸ್ವಾಮಿಗಳೇ ನಾವು ಅದ್ ತಿಂತೀವಿ ಅಂತ ಕಾಮೆಂಟ್ಸ್ ಬರ್ತಾನೆ ಇದೆ. ಅದಕ್ಕೆ ನಾನು ಟೈಮ್ ಮಾಡ್ಕೊಂಡು ಅದಕ್ಕೆ ರಿಪ್ಲೈ ಮಾಡ್ತಾನೂ ಇದೀನಿ. ಎಲ್ಲಾ ದೇವ್ರು ತರಾನೇ ಅಯ್ಯಪ್ಪ ಸ್ವಾಮಿನೂ ಅಂತ ಭಾವಿಸಿ. ಎಲ್ಲಾ ದೇವ್ರಿಗಿಂತ ಚೆನ್ನಾಗಿ ಎಲ್ಲಾ ದೇವ್ರ ತರಾನೇ ಕಾಪಾಡ್ತಾರೆ. ಅಯ್ಯಪ್ಪ ಸ್ವಾಮಿ ಕೂಡ ಅದೇ ತರ. ನಿಮ್ಗೆ ಎಕ್ಸಾಂಪಲ್‌ಗೆ ಕೇರಳದಲ್ಲಿ ನೀವು ನೋಡಿ, ಗುರುವಾಯೂರಪ್ಪ ಮತ್ತೆ ಅಯ್ಯಪ್ಪ ಸ್ವಾಮಿ ಯಥೇಚ್ಛಾಗಿ ಮನೆಯಲ್ಲಿ ಫೋಟೋ ಇಟ್ಟು ಪೂಜೆ ಮಾಡ್ತಾರೆ. ನೀವ್ ಬೇಕಾದ್ರೆ ಒಂದ್ಸತಿ ನೋಡಿ ಅಂತ ಪ್ರತಿಯೊಬ್ಬರಿಗೂ ಅದನ್ನೇ ಎಕ್ಸಾಂಪಲ್ ಕೊಡ್ತಾ ಇದೀನಿ. ಅವ್ರು ಮನುಷ್ಯರಾದ್ಮೇಲೆ ನಾವು ಮನುಷ್ಯರೇ. ನಮ್ಮ ಮನೇಲಿ ಏನೇನಾಗುತ್ತೋ ಅವ್ರ ಮನೇಲೂ ಅದೇ ಆಗುತ್ತೆ. ಹಾಗಾಗಿ ಎಲ್ಲ ಒಂದೇ ಅಂತ ಅಯ್ಯಪ್ಪ ಸ್ವಾಮಿ ತತ್ವಮಸಿ ಅಂತ ಹೇಳಿದ್ದಾರೆ. ಅದ್ನೆಲ್ಲ ನಾವು ಅಲ್ಲಿಗೆ ಬಿಟ್ಬಿಡ್ಬಾರ್ದು. ಹಂಗೆ ಮುಂದುವರಿಸ್ಬೇಕು ಅಂತ ಹೇಳಿದೀನಿ ಸ್ವಾಮಿಗಳೇ ತುಂಬಾ ಜನಕ್ಕೆ. ನಿಮಗೆ ಇಷ್ಟವಾದ ತಿಂಡಿ ಏನ್ ಸ್ವಾಮಿ? ತಿಂಡಿ ಅದು ಇದು ಅಂತ ಏನಿಲ್ಲ ಅಂದ್ರೆ ಸ್ವಾಮಿಗಳೇ. ಎಲ್ಲೋ ಎಲ್ಲಿಂದ ಎಲ್ಲಿಗೋ ಹೋಗ್ಬಿಟ್ರು ಅನ್ಬೇಡಿ. ಸುಮ್ನೆ ಕೇಳಿ ಏನಂತ ಹೇಳಿ. ಇಲ್ಲ ಸ್ವಾಮಿಗಳೇ ಹಂಗೇನಿಲ್ಲ. ಏನೋ ಒಂದು ಈಗ ಟಿಫನ್ ಅಲ್ಲಿ ಏನ್ ಇಷ್ಟ ಸ್ವಾಮಿ ನಿಮ್ಗೆ? ಟಿಫನಲ್ಲಿ ಪುಳಿಯೋಗರೆ ಮಾಡಿಸ್ತೀನಿ ಅಮ್ಮನ ಕೈಲಿ. ಪುಳಿಯೋಗರೆ ಚೆನ್ನಾಗ್ ಮಾಡ್ತಾರೆ. ಪುಳಿಯೋಗರೆ ಪುಳಿಯೋಗರೆ ತುಂಬಾ ಇಷ್ಟ ನಿಮ್ಗೆ. ಹೌದು ಸ್ವಾಮಿ. ನಮಗೆ ಅಯ್ಯಪ್ಪ ಇಷ್ಟ. ಅದೇ ರೀತಿ. ಹೌದು ಸ್ವಾಮಿಗಳೇ ನಿಜ. ಬೇರೊಬ್ಬರಿಗೆ ಶಿವ ಇಷ್ಟ. ಶಿವನ್ ನಂಬಿದ್ರೆ ಅವ್ರಿಗೆ ಇಷ್ಟ, ಅಯ್ಯಪ್ಪನ್ ಇಷ್ಟ. ದೇವನೊಬ್ಬ, ನಾಮ ಹಲವು. ಹಲವು. ಎಲ್ಲಾ ದೇವರು ಒಂದೇ. ಎಲ್ಲಾ ದೇವರು ಒಂದೇ ಅಂತಂದ್ರೆ ನಂಬ್ಕೊಂಡು ನಾವು ದೇವ್ರನ್ನ ಈ ಕಲಿಗಾಲದಲ್ಲಿ ಯಾರು ಕಾಣ್ಲಿಕ್ಕೆ ಸಾಧ್ಯ ಇಲ್ಲ ಸ್ವಾಮಿ. ನೀವ್ ಹೇಳಿದ್ರಿ ಆ ಭಗವಂತ ಬಂದಿದ್ರು ಅಂತ. ಆ ಭಗವಂತ ಬಂದಿರ್ಬೋದು, ಆದ್ರೆ ನಮ್ಮನ್ನ ನಾವು ಅಷ್ಟು ಪರಿಪೂರ್ಣತೆ ನಮ್ಗಿಲ್ಲ ಸ್ವಾಮಿ. ನಿಜ ಕಾಣ್ಲಿಕ್ಕೆ ಸ್ವಾಮಿ. ನಾವು ಅರ್ಹರು ಅಲ್ಲ. ಆ ಅರ್ಹತೆಯಲ್ಲಿ ಅದೆಷ್ಟೋ ಬಿಲಿಯನ್ ಅಲ್ಲಿ ಒಂದು ಪಾಯಿಂಟ್ ಏನೋ ನಾವು ಮಾಡ್ಬೇಕು ಅಂತ ಹೋಗ್ತಾ ಇದೀವಿ, ಆದ್ರೆ ಸಾಧ್ಯ ಆಗ್ತಾ ಇಲ್ಲ. ನಿಜ ಹಾಗಂತ ಸ್ವಾಮಿ. ದೇವ್ರು ಹೌದು. ಎಲ್ಲಾ ಒಂದೇ. ಅಲ್ಲಾ ಅಂದ್ರು ಒಂದೇ, ಜೀಸಸ್ ಅಂದ್ರು ಒಂದೇ. ಅವ್ರವ್ರ ನಂಬಿಕೆ ಅವ್ರವ್ರಿಗೆ. ಅವ್ರವ್ರು. ಅವ್ರಿಗೆ ಅಲ್ಲ ಅಂದ್ರೆ ದೇವ್ರು, ನಮಗೆ ಅಯ್ಯಪ್ಪ ಅಂದ್ರೆ ದೇವ್ರು, ಇನ್ನೊಬ್ಬರಿಗೆ ಗುರುವಾಯೂರಪ್ಪ ಅಂದ್ರೆ ದೇವ್ರು. ಮತ್ತೆ ಅಯ್ಯಪ್ಪ ಹೀಗೇ ಇದಾರೆ ಅಂತ ನೀವೇನಾದ್ರೂ ನೋಡಿರೋರು ಯಾರಾದ್ರೂ ಇದಾರ? ಯಾರು ಇಲ್ಲ ಸ್ವಾಮಿಗಳೇ. ಯಾರು ಆ ಅಯ್ಯಪ್ಪನ ರೂಪ ಕೊಟ್ಟವ್ರು ಯಾರು ಸ್ವಾಮಿ? ಪಂದಳ ರಾಜ ವಂಶಸ್ಥರು ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ ಸ್ವಾಮಿಗಳು. ಅಲ್ಲ, ಪಂದಳ ರಾಜವಂಶಸ್ಥರಿಗೆ ಬಂದ್ರು ಅಯ್ಯಪ್ಪ ಹೀಗೇ ಇದಾನೆ. ಈಗ ಕೆಲವರು ಅಚ್ಚಂಗೋವಿಲಲ್ಲಿ ಆತರ ಇದಾರೆ, ಹಾ. ಆರೇಗಾವಲಲ್ಲಿ ಆತರ ಇದಾರೆ. ಈಗ ಪಂದಳದಲ್ಲಿ ಈ ತರ ಬಾಲಕನಾಗಿದ್ರು. ಆ ಗಣೇಶನ್ಗೂ ಹೋಗ್ಲಿ, ಗಣೇಶನ್ಗೆ ಸೊಂಡ್ಲು ಇದೇ ತರದ ಬಂದಿದೆ. ಆ ಗಣೇಶನ್ಗೆ ಇಲ್ಲೇ ನಾಮ ಮಾಡ್ತಾ ಇದ್ರು ಅಂತ ಯಾರಾದ್ರೂ ನೋಡಿದ್ರ ಗಣೇಶನ್ನ? ಯಾರು ನೋಡಿಲ್ಲ ಸ್ವಾಮಿ. ಆ ಮಣ್ಣಿನ ಮೂರ್ತಿ ಮಾಡಿದವರು ಬೇರೆ ಬೇರೆ ರೂಪಗಳನ್ನ ಕೊಟ್ರು. ಮನುಷ್ಯ ನಾವು ದೇವ್ರಿಗೆ ಬೇರೆ ಬೇರೆ ರೂಪ ಕೊಡ್ತಾ ಇದೀವಿ, ಆದ್ರೆ ದೇವ್ರು ಒಂದೇನೆ. ನಮಗೆ ಅಯ್ಯಪ್ಪ ಇಷ್ಟ. ಅಯ್ಯಪ್ಪನ ಹೆಸರಲ್ಲಿ ನಾವು ಬದಲಾಗಕ್ಕೆ ನಮ್ಗೆ ಆ ಒಂದು ಇದು ಅಷ್ಟೇನೆ. ಒಂದು ಅದನ್ನ ಪ್ಲಾಟ್ಫಾರ್ಮ್. ತಿಳ್ಕೊಳ್ಳೋಣ ಸ್ವಾಮಿ. ತುಂಬಾ ನೀವು ಒಳ್ಳೆ ಕಾರ್ಯದಲ್ಲಿ ನಡೀತಾ ಇದ್ದೀರಾ. ಅದಕ್ಕಾಗಿ ನಿಮ್ಗೆ ಸ್ವಾಮಿ ಶರಣಂ, ಸ್ವಾಮಿಗೆ ಶರಣಮಯ್ಯಪ್ಪ. ಮತ್ತೆ ಬಹುಮುಖ್ಯವಾಗಿ ನನ್ನ ಮಾತಿನಿಂದ ಯಾವ್ದಾದ್ರು ಬೇಸರ ಆಗಿದ್ರೆ, ನೋವಾಗಿದ್ರೆ, ನನ್ನ ಒಂದು ಕ್ರೆಡಿಟ್ ಲೈನ್ ಇದೆ ನಂದು. ಒಂದು ಇದು
ನನಗಿಂತ ಕಿರಿಯವರು ಯಾರು ಇಲ್ಲ. ಅದನ್ನ ಯಾರಿಗೂ ಕೊಡಲ್ಲ ನಾನು. ಅದು ಯಾರಿಗೂ ಕೊಡಲ್ಲ. ಏನಾದ್ರು ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸಿ. ಇಲ್ಲ ಸ್ವಾಮಿಗೆ ಶರಣು. ಕೊನೆಯದಾಗಿ ಏನಾದ್ರು ಹೇಳಂಗಿದ್ರೆ ಹೇಳಿ. ಏನ್ ಹೇಳೋಣ ಸ್ವಾಮಿಗಳೇ, ಎಲ್ಲ ಗುರುಗಳು ನೀವು ಪ್ರತಿಯೊಬ್ಬರಿಗೂ ಹೇಳ್ತಾ ಇದ್ದೀರಾ. ತುಂಬಾ ಖುಷಿ ಆಯ್ತು. ಸ್ವಾಮಿ ಶರಣು. ಸ್ವಾಮಿಗಳೇ, ಇಲ್ಲಿ ಇಲ್ಲಿ ಗುರು ಅನ್ನೋದಕ್ಕಿಲ್ಲ, ನಿಮ್ಮ ಹತ್ರ ಕಲಿಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ನಾನು ನಿಮ್ಮನ್ನ ಇಲ್ಲಿ ಕರ್ಸಿದ್ದು. ಗುರು ಅಂತ ಅನ್ಕೋಬಿಟ್ರೆ ನಾವು ಕಲಿಕೆಗೆ ಅಲ್ಲೇ ಲಾಸ್ಟ್. ಇಲ್ಲ ನಾವು ಸ್ವಾಮಿಗಳೇ, ನಮ್ಮ ನಿಮ್ಮಿಂದ ದಾರಿ ಸಾಕ್ತಾ ಇದೀವಿ ಸ್ವಾಮಿ. ನನ್ನಂತವ್ರು ತುಂಬಾ ಜನ ಎಷ್ಟೋ ವಿಚಾರಗಳನ್ನ ಕಲಿತಾ ಇದ್ದಾರೆ ಸ್ವಾಮಿಗಳೇ. ಸುಳ್ಳಲ್ಲ, ಏನೋ ನಿಮ್ ಮುಂದೆ ಹೇಳ್ತಾ ಇದೀನಿ ಅಂತಲ್ಲ. ನಮ್ ಜೊತೆಗಿದ್ದವ್ರಿಗೂ ತುಂಬಾ ಜನಕ್ಕೆ ಶೇರ್ ಮಾಡಿದೀವಿ. ನೋಡಿ ಈ ತರ ಹೇಳಿದಾರೆ, ಈ ತರ ಹೇಳಿದಾರೆ. ಇತ್ತೀಚೆಗೆ ಶಬರಿಮಲೆಗೆ ಹೊರ್ಟ್ ಬಂದ್ರೆ ಅದ್ರಲ್ಲಿರುವಂತ ಒಂದು ವಿಚಾರಗಳನ್ನೆಲ್ಲ, ವಿಡಿಯೋಗಳೆಲ್ಲ, ಆ ವಿಡಿಯೋದಲ್ಲಿ ಮಾಹಿತಿಗಳನ್ನ ಕೊಟ್ಕೊಂಡು ಎಷ್ಟೋ ಜನ ಅಲ್ಲಿ ಹೋಗಕ್ಕಾಗಿರಲ್ಲ. ನಿಮ್ಮ ವಿಡಿಯೋ ನೋಡಿ ಅವ್ರು ಶಬರಿಮಲೆಗೆ ಹೋಗಿರುವಂತ ಒಂದು ಫೀಲ್ ಆಗೇ ಆಗಿರುತ್ತೆ, ನನ್ಗೆ ಗೊತ್ತಿರೋ ತರ. ಅವ್ರಿಗೆ ಎಷ್ಟು ಖುಷಿ ಆಗಿರ್ಬೋದು ಸ್ವಾಮಿಗಳೇ. ಹಾಗಾಗಿ ನೀವು ಮಾರ್ಗದರ್ಶನವನ್ನ ತೋರಿಸಿದಂತ ಗುರುಗಳು ಅಂತ ಹೇಳೋದ್ರಲ್ಲಿ ಏನ್ ತಪ್ಪಿಲ್ಲ ಸ್ವಾಮಿ. ಗುರುವೇ ಶರಣು. ಸ್ವಾಮಿ ಶರಣಂ. ಅದು ನಿಮ್ಮ ಇದು. ಆದ್ರೆ ನನಗಿಂತ ಚಿಕ್ಕವರು ಯಾರಿಲ್ಲ. ನಾನು ನಿಮ್ಮಿಂದ ಕಲಿಬೇಕು. ನಾನು ನಿಮ್ಮ ವಿಡಿಯೋದಿಂದ ಭಗವಂತನ ವಿಚಾರವನ್ನ ಈಗಲೂ ತಿಳಿಸ್ತಾ ಇದ್ರಲ್ಲಪ್ಪ ಯುವಕರು, ತಾವು ಮುಂದೆ ಬರ್ಬೇಕು. ನಿಮ್ಮನ್ನ ನೋಡಿ ಈಗ ಇನ್ನ 4 ಜನ ಬಂದು, ಸ್ವಾಮಿ ಅದು ತಪ್ಪೋ ಒಪ್ಪೋ ಹೇಳಿ ಸ್ವಾಮಿ, ಇಲ್ಲಿ ಯಾರನ್ನು ನಾವು ದೂಷಣೆ ಮಾಡಲ್ಲ ಸ್ವಾಮಿ. ನಿಮ್ಗೆ ಏನ್ ಅನ್ಸುತ್ತೋ ಅದನ್ನ ನೇರವಾಗಿ ಹೇಳ್ಬೇಕು. ಹೌದು ಅದನ್ನ ಸ್ವಾಮಿ. ತಪ್ಪು ಅಂದ್ರೆ ಒಪ್ಕೊಳ್ಳೋ ಗುಣನೂ ಇರ್ಬೇಕು. ಇಲ್ಲ ನಾನು ಹೇಳಿದ್ದೆ ಸರಿ ಅಂತಾನು ಇರಬಾರ್ದು. ನಿಜ ತಪ್ಪೋ ಸ್ವಾಮಿ. ಒಪ್ಪೋ ಹೇಳ್ತಾ ಇರ್ಬೇಕು. ಅವಾಗ ಹೌದು. ಸ್ವಾಮಿ ನಮ್ಮನ್ನ ನಾವು ತಿದ್ಕೊಳಕ್ ಸಾಧ್ಯ. ನಮ್ಮೊಳಗೇನೆ ಇಟ್ಕೊಂಡ್ರೆ ನಮ್ಮೊಳಗೆ ಇರುತ್ತೆ. ನನ್ನ ಒಂದು ಗುಣ ಸ್ವಾಮಿ, ನನಗೆ ಏನ್ ಅನ್ಸುತ್ತೋ ಅದನ್ನ ನೇರವಾಗಿ ಮಾತಾಡ್ಬಿಡ್ತೀನಿ. ಅದನ್ನ ಅದಕ್ಕೆ ನಾನು ಖುಷಿ ಕೊನೆಗೆ ಆಗುತ್ತೆ. ಹೇಳ್ಬಿಡ್ತೀನಿ ಸ್ವಾಮಿ, ತಪ್ಪಿದ್ರೆ ತಿದ್ದಿ ತೀಡಿ ಅಂತ. ಹೌದು ಸ್ವಾಮಿ, ನಿಜ. ತುಂಬಾ ತುಂಬಾ ಧನ್ಯವಾದ. ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಅನ್ನ ಯಾರಾದ್ರೂ ಕೇಳಿದ್ರೆ, ಮತ್ತೆ ಬಹುಮುಖ್ಯವಾಗಿ ಒಳ್ಳೆ ವಿಚಾರಕ್ಕೆ ಬಳಸ್ಕೊಳ್ಳೋದಾದ್ರೆ ಕೊಡ್ತೀನಿ ಸ್ವಾಮಿ. ಯಾರ್ದಾದ್ರೆ ಖಂಡಿತ. ಆಗ್ಲಿ. ನನ್ನ ಕಾಂಟ್ಯಾಕ್ಟ್ ನಂಬರ್ ಅಂತೂ ನಾನು ಜಗತ್ ಜಾಹೀರ ಮಾಡ್ಬಿಟ್ಟಿದೀನಿ. ದಿನಕ್ಕೆ ಹೌದು. 50 ರಿಂದ 100 ಫೋನ್ ಬರುತ್ತೆ. ಫೋನ್ ಮಾಡಿದವರೆಲ್ಲ ಮಳೆನಾ ಸ್ವಾಮಿ, ರಶ್ ಇರುತ್ತಾ ಸ್ವಾಮಿ ಅಂತ ಕೇಳ್ತಾರೆ. ಯಾವುದೇ ಹೌದು ರಶ್ಶು ಮಳೆಗಳನ್ನ ಕೇಳಬೇಡಿ. ಆ ಭಗವಂತ ಪಂಚಭೂತಗಳಲ್ಲಿ ನಾವು ಲೀನ ಆಗ್ತೀವಿ. ಆ ಪಂಚಭೂತಗಳ ಒಡೆಯ ಆ ಸ್ವಾಮಿ ಅಯ್ಯಪ್ಪ. ಅದು ನಿಜ ಅಯ್ಯಪ್ಪ ಸ್ವಾಮಿ. ಇರ್ಬೋದು, ಶಿವ ಇರ್ಬೋದು, ಗೋವಿಂದ ಇರ್ಬೋದು, ಏನ್ ಬೇಕಾದ್ರೆ ಕರೀರಿ ಸ್ವಾಮಿ. ನೀವು ಒಳ್ಳೆಯದನ್ನ ಮಾಡಿ. ನಿಮ್ ಕೈಲಾಗಿದ್ರೆ ಒಳ್ಳೇದನ್ನ ಮಾಡಿ. ಇಲ್ಲ ಪಕ್ಕಕ್ಕೆ ನಿಂತ್ಕೊಳ್ಳಿ. ನಮ್ಮ ಹಿಂದೆ ಇರೋರು ಬಂದು ಒಳ್ಳೇದ್ ಮಾಡ್ತಾರೆ ಅಷ್ಟೇ. ಖಂಡಿತ ಸ್ವಾಮಿ. ಅಯ್ಯಪ್ಪ ಸ್ವಾಮಿ ಭಕ್ತರೆಲ್ಲರೂ ಕೂಡ ದಯವಿಟ್ಟು ಯಾರಾದ್ರೂ ಬಡವರು ಕಾಣಿಸಿದ್ರೆ ಅವ್ರಿಗೆ ದುಡ್ಡು ಕೊಡೋದಕ್ಕೇನು ಹೋಗ್ಬೇಡಿ. ಹತ್ರದಲ್ಲಿ ಏನಾದ್ರು ತಿಂಡಿ ಗಿಂಡಿ ಇದ್ರೆ ಅವರು ಬೇಡ್ಕೊಂಡ್ ಬರ್ತಾರಲ್ಲ, ಅಂತ ಟೈಮಲ್ಲಿ ಏನಾದ್ರೂ ಕೊಡ್ಸಿ. ಯಾಕೆಂದ್ರೆ ನಾವು ಅನ್ನದಾನ ಪ್ರಭುವೆ ಅಂತ ಕರಿತೀವಿ. ಅದು ಕರಿಯೋದಕ್ಕೋಸ್ಕರ ಅಂತ ಕೊಡ್ಸಕ್ ಹೋಗ್ಬೇಡಿ. ನಂದೇ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಈ ಶನಿವಾರ ಏನಾಯ್ತು, ನಾನು ಡ್ಯೂಟಿ ಮಾಡ್ತಾ ಇದ್ದೆ. ತುಂಬಾ ಹೊಟ್ಟೆ ಹಸಿತು. ಹೋಗ್ ಒಂದು ಬ್ರೆಡ್ ರೋಸ್ಟ್ ತಿಂತಾ ಇದ್ದೆ. ಸಂಜೆ ಪಡಿಪೂಜೆ ಇತ್ತು ಒಂದ್ ಕಡೆ. ಸೊ ಶನಿವಾರ ನಾನು ನಾರ್ಮಲ್ ಆಗೇ ತಿನ್ನಲ್ಲ. ಸರಿ, ಬ್ರೆಡ್ ರೋಸ್ಟ್ ತಿಂತಾ ಇದ್ದೆ. ಒಂದು ತಾಯಿ ಮತ್ತೆ ಇಬ್ರು ಮಕ್ಳು ಬಂದ್ರು. ಅದೆಷ್ಟು ಅದೆಷ್ಟು ಅಂತ ಕೇಳ್ತಾ ಇದ್ರು. ಅವ್ರ ಅಮ್ಮವ್ರು ಅಯ್ಯ ₹40 ಸುಮ್ನಿರು ಅಂತ ಹೇಳ್ತಿದ್ರು. ಮತ್ತೆ ಇನ್ನೊಂದು ತೋರ್ಸಿದ್ರೆ ಅದು ₹30 ಸುಮ್ನಿರು ಅಂತ ಹೇಳ್ತಾ ಇದ್ರು. ಇನ್ನೊಂದು ಬೇಕರಿ ಅವರೇ ಹೇಳಿದ್ರು ಅದು ₹20 ಅಮ್ಮ ಅಂತ ಹೇಳಿದ್ರು. ಅಷ್ಟ್ರಲ್ಲಿ ನಾನು ತಿಂದು ಮುಗಿಸಿದ್ದೆ. ಪೇಪರ್ ಎತ್ತಿ ಬಿಸಾಕ್ದೆ. ಸರ್ ಅದೇನೋ ₹20 ಅಂತ ಹೇಳಿದ್ರಲ್ಲ ಅಂದ್ಬಿಟ್ಟು, ಅದು 2 ಕೊಟ್ಬಿಡಿ ಅಂದ್ಬಿಟ್ಟು ₹50 ಕೊಟ್ಬಿಟ್ಟು ಸೀದಾ ನನ್ನ ಡ್ಯೂಟಿ ನಾನು ಮಾಡ್ಕೊಂಡ್ ಬಂದೆ. ನನಗೆ ಅದ್ರಲ್ಲಿ ಅನ್ಸಿದೊಂದು ಏನು ಅಂತಂದ್ರೆ, ನಾನು ಅಯ್ಯಪ್ಪನ್ ಭಕ್ತ. ನನ್ನ ಪರ್ಸಲ್ಲಿ ಅಯ್ಯಪ್ಪ ಇರ್ತಾರೆ. ಅಯ್ಯಪ್ಪ ಸ್ವಾಮಿ ಕೊಟ್ರು ಅಂತ ಒಂದು ಮನಸ್ಸು. ನನ್ನ ಮನಸ್ಸಲ್ಲಿ ಕುತ್ಕೊಂಡು ಅವ್ರು ಕೊಟ್ಟಿದ್ದಾರೆ. ನಾವು ಕೊಟ್ಟಿದೀವಿ ಅಂತ ಅನ್ನೋದು ಸುಳ್ಳದು. ಒಂದು ಗಾದೆ ಇದೆ, ನಾವು ಮಾಡಿದ್ರೆ ನಮ್ಗೆ ಇನ್ನೊಬ್ರು ಮಾಡ್ತಾರೆ ಅಂತ. ಬಟ್ ಅವತ್ತಿನ ನನ್ಗೆ ಅನ್ಸಿದ್ದು ಒಂದು ಅನುಭವ ತುಂಬಾ ಅದ್ಭುತವಾದ ಅನುಭವ ಸ್ವಾಮಿಗಳು. ಒಂದು ಕಡೆ ಪಡಿಪೂಜೆ ಇತ್ತು ನಮ್ ಗುರುಸ್ವಾಮಿಗಳ್ದು. ಮತ್ತೊಂದು ಕಡೆ ನಮ್ಮ ಸ್ನೇಹಿತರದು ಪಡಿಪೂಜೆ ಮುಗ್ದಿತ್ತನ್ಸುತ್ತೆ. ಪ್ರಸಾದ ಎಲ್ಲ ಖಾಲಿ ಆಗೋಗಿತ್ತು. ಸರಿ, ನಾನು ಅಲ್ಲಿಗೆ ಹೋದೆ. ಬೇರೆ ಕಡೆ ಮಾತಾಡ್ತಾ ಇದ್ದೆ. ಬನ್ನಿ ಸ್ವಾಮಿ ಪ್ರಸಾದ ಈಸ್ಕೊಡ್ತೀನಿ ಅಂತ ಹೇಳಿದ್ರು. ಹಿಂಗ್ ನೋಡ್ದೆ, ಪಾತ್ರೆ ಎಲ್ಲ ತೊಳಿತಾ ಇದ್ರು ಆಲ್ರೆಡಿ. ಎಲ್ಲ ಮುಗ್ದೋಗಿತ್ತು. ತೊಳಿತಾ ಇದಾರೆ ಸ್ವಾಮಿಗಳು, ಆಮೇಲೆ ನಾಳೆ ಬೆಳಗ್ಗೆ ಬರೋಣ ಬಿಡಿ ಅಂತ ಹೇಳ್ಬಿಟ್ಟು ಸುಮ್ನಾಗಿದ್ದೆ. ಅಲ್ಲಿಗೋಗ್ಬೇಕಾಗಿತ್ತಲ್ಲ ಪಡಿಪೂಜೆಗೆ. ಲೇಟ್ ಆಗುತ್ತೆ ಇನ್ನು ಮಾತಾಡ್ಸ್ಕೊಂಡು ನಿಂತ್ಕೊಂಡ್ರೆ ಅಂದ್ಬಿಟ್ಟು ಹೋಗೋಣ ಅಂತಿದ್ದೆ. ಬರ್ರಿ ಸ್ವಾಮಿ ಇಲ್ಲಿ ಪರವಾಗಿಲ್ಲ ಅಂದ್ಬಿಟ್ಟು ಕರ್ಕೊಂಡೋದ್ರು. ಸರಿ ಕರ್ಕೊಂಡೋದ್ರು. ಸ್ವಾಮಿ ಪ್ರಸಾದ ಇದೆಯಾ ಅಂತ ಕೇಳಿದ್ರು. ಅವ್ರ ಪರಿಚಯನೇ. ಇಲ್ಲ ಸ್ವಾಮಿ ಖಾಲಿ ಆಗೋಯ್ತಲ್ಲ ಅಂತ ಹೇಳಿದ್ರು.
ಸರಿ ನಮ್ಮ ಫ್ರೆಂಡ್ ಸ್ವಾಮಿಗಳು ಮಾಲೆ ಹಾಕಿದ್ರು ಹಿಂಗ್ ತಿರುಗಿ ಹಿಂಗ್ ನೋಡಿದ್ರು. "ಇರಿ ಸ್ವಾಮಿ ನೋಡ್ತೀನಿ ಒಳಗಡೆ ಏನೋ ಇದ್ರೆ ತಗೊಂಬರ್ತೀನಿ" ಅಂತ ಹೇಳ್ಬಿಟ್ಟು ಹೋದ್ರು. ಹೋಗಿ ಬಂದು ಒಂದಿಷ್ಟು ಕೇಸರಿ ಭಾತ್ ತಗೊಂಬಂದ್ಬಿಟ್ಟು, "ಏನ್ ಅದೃಷ್ಟ ಮಾಡಿದಿರ ಸ್ವಾಮಿ, ಅಯ್ಯಪ್ಪ ಸ್ವಾಮಿ ನೈವೇದ್ಯನ ನಿಮ್ಗೆ ಕೊಡ್ತಾ ಇದ್ದೀವಲ್ಲ" ಅಂತ ಹೇಳಿದ್ರು. ಹಂಗೆ ನಾವ್ ಯಾರಿಗಾನ ಒಬ್ರಿಗೆ ಮಾಡಿದ್ರೆ ಭಗವಂತ ನಮ್ಗೆ ಖಂಡಿತ ಒಳ್ಳೇದ್ ಮಾಡ್ತಾನೆ ಅನ್ನೋದು ನನ್ನ ಒಂದು ಆ ಮ ಅನಿಸಿಕೆ ಅಲ್ಲ, ನಿಜ ಅದು. ಸ್ವಾಮಿ ಶರಣು. ಸ್ವಾಮಿ ಶರಣಂ. ಇವರ ಒಂದು ಮಾತಿನ ಅರ್ಥ ಅಂದ್ರೆ, ನಾವು ಬೇಡುವವರಿಗೆ ಬೇಡುವುದನ್ನ ಪ್ರೋತ್ಸಾಹಿಸೋದು ಬೇಡ. ನೀವು ಇವತ್ತು ಸೋಮಾರಿತನವನ್ನ ₹10 ಕೊಟ್ಟು ಏನೋ ಅವ್ರಿಗೆ ನೀವು ಮುಂದೆ ನೀವು ₹10 ಕೊಟ್ರೆ ಸ್ವಾಮಿ ಅಯ್ಯಪ್ಪನ್ ಭಕ್ತರು ಕೇಳಿದ್ರೆ ₹10 ಕೊಡ್ತಾರೆ ಸ್ವಾಮಿ, ಎಲ್ಲಾ ಅಯ್ಯಪ್ಪನ್ ಭಕ್ತರ ಹತ್ರ ಹೋಗೋಣ ಅಂತ ಒಂದು ಭಾವನೆ ಬೇಡ. ಅವರಿಗೆ ಒಂದು ಚಲನಚಿತ್ರದಲ್ಲಿ ನಾನು ನೋಡಿದ್ದ ವಿಚಾರನ ಇಲ್ಲಿ ಹೇಳ್ಬಿಡ್ತೀನಿ. ಯಾಕೆ ಒಳ್ಳೆ ವಿಚಾರಗಳನ್ನ ಯಾಕೆ ತಗೋಬೇಕು ಗೊತ್ತಾ? ಒಬ್ರು ಟೀ, ಪೇಪರ್ ಭಿಕ್ಷೆ ಬೇಡ್ಕೊಂಡ್ ಬರ್ತಾರೆ ಟ್ರೈನ್ ವಿಂಡೋ ಸೈಡ್ ಅಲ್ಲಿ. ಅವರಿಗೆ ಆ ಒಂದು ಅರ್ಜುನ್ ಸರ್ಜಾ ತಮಿಳ್ ಫಿಲಂ ಅಲ್ಲಿ ಅವ್ರು ಹೋಗಿ 4 ಪೇಪರ್ ಅನ್ನ ತೆಗೆದು ಆ ಪೇಪರ್ ಮಾರಿ ಅದನ್ನ ನೀನ್ ಸಂಪಾದನೆ ಮಾಡು ಅಂತಾರೆ. ಅದ್ರಲ್ಲಿ ₹10 ₹12 ಬರುತ್ತೆ. ಆ ₹12ನಲ್ಲಿ ₹2 ಲಾಭ ಇಟ್ಕೊಂಡು ತಿರ್ಗಾ ₹10 ತಗೋ ಹೋಗ್ಬಿಡ್ತಾರೆ. ಅದನ್ನ ಮಾಡಿ ಆ ಹುಡುಗ ಸ್ವಾವಲಂಬಿಯಾಗಿ ಬದುಕಲಿಕ್ಕೆ ಆ ಒಂದು IAS ಆಫೀಸರ್ ಆಗೋರವರು ಅವರು ಆ ಆ ಒಂದು ವಿಚಾರ ತಿಳಿಸ್ತಾರೆ. ಇಂತಹ ವಿಚಾರಗಳನ್ನ ನಾವು ಚಲನಚಿತ್ರಗಳಲ್ಲಿ ತಗೋಬೇಕೆ ಹೊರತು ಅವರು ಎತ್ತಾರೆ, ಅವ್ರು ಅದ್ ಮಾಡ್ತಾರೆ. ಅದು ಅವ್ರವ್ರ ಅಭಿನಯಕ್ಕಾಗಿ ಮಾಡೋದು. ಅದು ಯಾವುದನ್ನು ನೀವು ನಿಮ್ ಜೀವನದಲ್ಲಿ ಅಳವಡಿಸ್ಕೊಳ್ತೀನಿ ಅಂದ್ರೆ ನಿಮ್ಗೆ ಅದು ಮಾರಕ, ಬೇರೆ ಯಾರಿಗೂ ಮಾರಕ ಅಲ್ಲ. ನಿಮ್ ಸುತ್ತಮುತ್ತಲ ಇರೋರ್ಗೂ ಮಾರಕ. ಒಳ್ಳೆಯದನ್ನ ತಗೊಳ್ಳಿ. ಒಳ್ಳೆಯ ಇಂಥ ವ್ಯಕ್ತಿಗಳನ್ನ ಪ್ರೋತ್ಸಾಹಿಸಿ, ಬೆಂಬಲಿಸಿ, ಒಳ್ಳೆಯ ವಿಚಾರಗಳಲ್ಲಿ ಆ ಭಗವಂತ ಅಡಗಿದ್ದಾನೆ. ಆ ಭಗವಂತ ಅನ್ನೋದು ಅಯ್ಯಪ್ಪ ಆಗಿರ್ಬೋದು, ಈಶ್ವರ ಆಗಿರ್ಬೋದು, ಜೀಸಸ್ ಆಗಿರ್ಬೋದು, ಅಲ್ಲಾ ಆಗಿರ್ಬೋದು, ಯಾವ್ದಾದ್ರೂ ಆಗಿರ್ಬೋದು. ಎಲ್ಲಕ್ಕಿಂತ ದೊಡ್ಡ ಭಗವಂತ ನಿಮ್ಮ ಮನೆಯಲ್ಲಿದ್ದಾರೆ. ಅವರನ್ನ ಮರೆಯಬೇಡಿ. ತಾಯಿ ತಂದೆಯರನ್ನ ಮರೆತು ನೀವು ಯಾವುದೇ ದೇವರಿಗೆ ಏನೇ ಮಾಡಿದ್ರು ನೀವು ವ್ಯರ್ಥ ಸ್ವಾಮಿ. ನಾನು ಈ ವಿಚಾರವನ್ನು ಪದೇ ಪದೇ ಹೇಳ್ತಾ ಇರ್ತೀನಿ. ತಾಯಿ ಮೊದಲು. ಯಾವುದೇ ನೀವು ವಸ್ತು ತಗೊಂಡ್ರು ತಾಯಿಯನ್ನ ಗೌರವಿಸಿ, ತಾಯಿಯನ್ನ ಪ್ರೀತಿಸಿ. ಅದು ಬಿಟ್ರೆ ನಿಮ್ಮನ್ನೇನು ಕೇಳಲ್ಲ ಸ್ವಾಮಿ ಅವರು. ನೀವು ಕೋಟಿ ಕಟ್ಟಿ ಮನೆ ಹೌದು. ನಿಲ್ಸಿದ್ರು ತಾಯಿ ಮೂಲೆಯಲ್ಲಿ ಕೂರಿಸ್ಬಿಟ್ಟು ಊಟ ನಾನು ನಾಯಿಗೆ ಹಾಕ್ತೀನಿ ಹಾಕಿ ಅಂದ್ರೆ ಏನ್ ಪ್ರಯೋಜನ ನೀವು? ಅಂತ ಕೆಲಸ ಮಾಡಬೇಡಿ. ಅದು ನೀವು ಶಬರಿಮಲೆಗೆ ಹೋಗದೆ ಇರಿ, ಏನೋ ಮಾಡಿ 48 ದಿನ ವ್ರತ ಮಾಡಿ ಮಾಡದೇ ಇರಿ. ಆದ್ರೆ ತಾಯಿ ತಂದೆಯರನ್ನ ಗುರುಗಳನ್ನ ಗೌರವದಿಂದ ಕಾಣಿ, ಪ್ರೀತಿಸಿ. ಸ್ವಾಮಿ ಶರಣಂ. ಸ್ವಾಮಿ ತುಂಬಾ ತುಂಬಾ ಧನ್ಯವಾದ. ಸ್ವಾಮಿ ಶರಣು ಅಯ್ಯಪ್ಪ. ಇದು ಪ್ರವೀಣ್ ಜಿ ಅವರ ಐಡಿಯಾನ ಮತ್ತೊಮ್ಮೆ ನಾನು ಹೇಳ್ತಾ ಇದ್ದೀನಿ. ಇಲ್ಲಿ ನಾನು ಯಾರನ್ನೋ ಪ್ರಚಾರ ಮಾಡ್ಬೇಕು ಅಂತ ಹೇಳ್ತಾ ಇಲ್ಲ, ಅವರ ಒಳ್ಳೆ ವಿಚಾರನ ತಿಳಿಸ್ಬೇಕು ಅಂತ ವಿಚಾರ ಹೇಳ್ತಾ ಇದ್ದೀನಿ. KINGPRAVVBN ಜಿ ಅವರ ಇನ್ಸ್ಟಾಗ್ರಾಮ್ ಪೇಜು. ಅಲ್ಲಿ ಹೋಗಿ ಕೆಟ್ಟದಾಗ ಮಾತಾಡಿದ್ರೆ ಕೆಟ್ಟದಾಗಿ ಹೇಳಿ, ನೀವು ಅವ್ರಿಗೆ ಒಳ್ಳೇದಾಗಿ ಹೇಳಿದ್ರೆ ಒಳ್ಳೇದಾಗಿ ಕೊಡಿ. ಸ್ವಾಮಿ ನಿಜ ಶರಣಂ. ಸ್ವಾಮಿ ಶರಣಮಯ್ಯಪ್ಪ. ನನಗಿಂತ ಕಿರಿಯವರು ಯಾರು ಇಲ್ಲ. VSS ಮೀಡಿಯಾ ಆನ್ಲೈನ್ ಚಾನೆಲ್ ಅಲ್ಲಿ ಇನ್ಸ್ಟಾಗ್ರಾಮ್ ನಲ್ಲಿ ಸ್ವಾಮಿ ಅಯ್ಯಪ್ಪನ ವಿಚಾರಧಾರೆಯನ್ನ ಅವರು ಎಷ್ಟರ ಮಟ್ಟಿಗೆ ತಿಳ್ಕೊಂಡಿದ್ದಾರೆ ಅದನ್ನ ತಿಳಿಸ್ತಾ ಇದ್ದಾರೆ. 29ರ ಅರೆಯದ ಪ್ರಾಯದಲ್ಲಿ ಬೇರೆ ಬೇರೆ ಕಡೆ ಮನಸ್ಸು ಚಂಚಲ ಆಗ್ತಾ ಇರುತ್ತೆ. ಅಂತದ್ರಲ್ಲಿ ಈ ಕೆಲಸ ಮಾಡ್ಬೇಕು ಅಂದ್ರೆ ಅದು ಎಲ್ರಿಗೂ ಆ ಮನಸ್ಸು ಬರಲ್ಲ. ಆ ಮನಸ್ಸು ಬಂದಿದೆ. ಆ ಮನಸ್ಸು ಈ ವಿಡಿಯೋಗಳನ್ನ ನೋಡುವ ಒಬ್ರಾದ್ರೂ ಮನಸ್ಸು ಮಾಡಿದ್ರೆ ಅದು ಆ ಒಂದು ಸ್ವಾಮಿ ಅಯ್ಯಪ್ಪನಿಗೆ ಸಮರ್ಪಣೆ. ಸ್ವಾಮಿ ಶರಣಂ. ಸ್ವಾಮಿ ಶರಣಮಯ್ಯಪ್ಪ. ಸ್ವಾಮಿ ಶರಣಂ. ಸ್ವಾಮಿ ಶರಣು ಸ್ವಾಮಿಗಳೇ. ಶರಣಮಯ್ಯಪ್ಪ.